आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरा सुरसिद्धवन्द्यं। व्यासाय प्रतिमेतिहास रचनोल्लासाय दुर्वादिनां त्रासाय सकराय सत्सुकृतविश्वासाय वशद्विषे भासाय मुनरम्यतोय सदृशा व्यासाय मासे विने दासाय भयदाय मध्वगुरुहृद्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य रमामि पदपङ्कजे कामिताशेषकल्याण कलनाकल्पपादपौ। श्रीगुरुभ्यो नमः। ಅನೇಕ ಸಜ್ಜನರು ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ನಾವು ವಿಷ್ಣು ಸಹಸ್ರನಾಮದ ಪಾರಾಯಣ, ಕೃಷ್ಣಾಷ್ಟೋತ್ತರ ಪಾರಾಯಣಗಳನ್ನು ಮಾಡ್ತೇವೆ. ಸ್ತೋತ್ರ ಅಂದರೆ ಏನು? ಇರುವ ಗುಣಗಳನ್ನು ಹೊಗಳುವುದು, ಇರುವ ಗುಣಗಳನ್ನು, ವಿದ್ಯಮಾನ ಗುಣಕಥನ, ಇರುವ ಗುಣಗಳನ್ನು ಹೇಳುವುದು. ಆದರೆ ಇವತ್ತು ಸ್ತೋತ್ರ ಅಂದರೆ ಇಲ್ಲದೇ ಇದ್ದದ್ದು ಹೇಳ್ತಾ ಇದ್ದಾನೆ ಅಂತ ಲೋಕದಲ್ಲಿ ಕೆಟ್ಟ ಮಾತು ಬಂದಿದೆ. ತುಂಬ ಸ್ತೋತ್ರ ಮಾಡ್ತಾನವನು ಅಂದರೆ ಇಲ್ಲದೇ ಇದ್ದದ್ದೇ ಹೇಳ್ತಾ ಇದ್ದಾನೆ ಅಂತ. ಆದರೆ ಸ್ತೋತ್ರದಲ್ಲಿ ದೇವರ ಗುಣಗಳನ್ನು ಹೇಳುವುದರ ಜೊತೆಗೆ ನಮ್ಮ ಅವಗುಣಗಳನ್ನು ಹೇಳಿಕೊಳ್ಳಬೇಕು. ಸ್ತೋತ್ರದಲ್ಲಿ ಇದೊಂದು ಭಾಗ. ದೇವರು ಎಂಥವನು, ನಾವೆಂಥವರು, ನಮಗೇನು ಬೇಕು, ಇದು ಮೂರು ಸ್ತೋತ್ರದಲ್ಲಿ ಸೇರಿರುತ್ತೆ. ಪ್ರತಿಯೊಂದು ಸ್ತೋತ್ರದಲ್ಲೂ ಕೂಡ ನಮಗೇನು ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಸ್ತೋತ್ರದಲ್ಲಿ ಏನು ಹೇಳಿರುತ್ತೆ, ಕನ್ನಡದಲ್ಲಿ ಓದಲ್ಲ. ಸ್ತೋತ್ರದಲ್ಲಿ ಹೇಳೋದೊಂದು, ಬಾಯಲ್ಲಿ ಮನೆ ಬೇಕು, ಮಠ ಬೇಕು, ಮಡದಿ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ದುಡ್ಡು ಬೇಕು ಅಂತ ದೇವರ ಬಳಿಯಲ್ಲಿ ಕೇಳ್ತೀವಿ. ಸ್ತೋತ್ರದಲ್ಲಿ ಇದೆಲ್ಲ ದುಃಖ ಕೊಡುತ್ತೆ ಅಂತ ಹೇಳ್ತಾ ಇರುತ್ತೆ. ಸ್ತೋತ್ರದ ಅರ್ಥ ಗೊತ್ತಿಲ್ಲದೆ ಸ್ತೋತ್ರವನ್ನು ಹೇಳಿದರೆ ಇಷ್ಟು ಆಪತ್ತಿರುತ್ತೆ ನಮಗೆ. ಅದಕ್ಕೆ ದೇವರ ಸ್ತೋತ್ರ ಮಾಡಿದಾಗ ನಾವು ಏನು ಕೇಳಬೇಕು, ದೇವರಲ್ಲಿ ಏನು ಕೇಳಬೇಕು? ಮಕ್ಕಳಿಗೆ ಚಾಕ್ಲೇಟು ಅಂತ, ಮದುವೆ ಆಗದೆ ಇದ್ದ ಹುಡುಗಿ ಗಂಡ ಬೇಕು ಅಂತ, ಮದುವೆ ಆದಮೇಲೆ ಮಕ್ಕಳು ಬೇಕು ಅಂತ, ಮಕ್ಕಳಾದ ಮೇಲೆ ಒಳ್ಳೆಯ ಸ್ಕೂಲ್ ಬೇಕು ಅಂತ, ಆಮೇಲೆ ದೊಡ್ಡ ದೊಡ್ಡ ಎಜುಕೇಷನ್ನು, ಕೆಲಸ, ಇಲ್ಲ ಗಂಡನ ಬಾಧೆಯೋ ಹೆಂಡತಿಯ ಬಾಧೆಯೋ ಏನೋ ಒಂದಿರುತ್ತೆ. ಇದನ್ನೇ ಕೇಳ್ತಾ ಹೋಗ್ತೀವಿ ನಾವು. ಆದರೆ ನಿಜವಾಗಲೂ ದೇವರ ಬಳಿಯಲ್ಲಿ ಏನು ಬೇಡಬೇಕು, ಏನು ಬೇಡಿದರೆ ದುಃಖ ಇಲ್ಲದೆ ದೇವರು ನಮಗೆ ಅದನ್ನು ಕೊಡಬೇಕು. ತಗೊಂಡ ಪದಾರ್ಥ ನಮಗೆ ದುಃಖ ಕೊಡಬಾರದು ಅಲ್ವಾ? ನಾವೇನು ತಗೊಳ್ತೀವಿ, ಅದಕ್ಕೆ ಒಬ್ಬನ್ನು ಕೇಳಿದಂತೆ, ದೇವರು ಎದುರಿಗೆ ಬಂದರೆ ಏನು ಕೇಳ್ತೀನಿ ಅಂತ. 200 ಕೋಟಿ ಕೇಳ್ತೀನಿ ಇಂದ. ಏನು ಮಾಡ್ತೀಯಿಂದ? ಮನೆ ಮುಂದೆ ಮುಧೋಳ ನಾಯಕ ಇಡ್ತೀನಿ, CC ಕ್ಯಾಮ್ರಾ ಹಾಕ್ತೀನಿ, 7-8 ಜನ ಸೇವಕರನ್ನ ಇಟ್ಕೋತೀನಿ, ಲ್ಯಾಂಬೋರ್ಗನಿ ಕಾರ್ ಇಟ್ಕೋತೀನಿ. ಮುಂದೇನು ಗೊತ್ತಿಲ್ಲ ಅಲ್ಲೋ. ಇಷ್ಟು ಪದಾರ್ಥವನ್ನು ದೇವರು ಕೊಟ್ಟು ದುಃಖ ಕೊಟ್ಟರೆ ಏನು ಮಾಡ್ತೀಯ? ಹಾಗಾದ್ರೆ ಏನು ಕೇಳಬೇಕು ದೇವರ ಹತ್ರ? ದೇವರ ಹತ್ರ ಮುಖ್ಯವಾಗಿ ಕೇಳಬೇಕಾದದ್ದು ದುಃಖವಿಲ್ಲದೆ ಇರುವ ಸಂಸಾರವನ್ನು ಕೇಳಬೇಕೆ ಹೊರತು ದುಡ್ಡು ಸುಖ ಕೊಡುತ್ತೆ. ಅದಕ್ಕೆ ದೇವರೊಂದು ಮಾತು ಹೇಳ್ತಾನೆ, ಗೊತ್ತಿಲ್ಲದೆ ಇರುವ ಮೂರ್ಖರು ನನ್ನ ಬಳಿಗೆ ಬರ್ತಾರೆ, ಅನೇಕ ಪ್ರಾರ್ಥನೆಯನ್ನು ಮಾಡ್ತಾರೆ. ವಾಪಿ, ಅವನು ಯಾವ್ಯಾವುದನ್ನು ಬಯಸಿ ಪದಾರ್ಥವನ್ನು ಕೇಳ್ತಾನೆ, ತಂ ಧುನೋತಿ ಭಗವಾನ್ ಪುಮಾನ್ ಶೋಚತಿ ಯತ್ಕೃತೆ. ಈ ಪದಾರ್ಥದಿಂದ ಸುಖ ಸಿಗತ್ತೆ. ಕೆಲವರಿಗೆ ದಿಂಬಿನ ಹುಚ್ಚು, ಎಲ್ಲಿ ಬರಬೇಕಾದ್ರೂ ದಿಂಬು ತೊಗೊಂಬರ್ತಾರೆ. ಕೆಲವರಿಗೆ ನಾಯಿ ಹುಚ್ಚು, ನಾಯಿನ ಕಟ್ಕೊಂಡು ಬರ್ತಿರ್ತಾರೆ. ಇನ್ನು ಕೆಲವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ನಾವು ಈ ದಿಂಬಲ್ಲೇ ಸುಖ. ಇನ್ನು ಕೆಲವರಿಗೆ ಮನೆಗೆ ಹೋದ ಮೇಲೆ ನಮ್ಮನೆ ಫಿಲ್ಟರ್ ಕಾಫಿ ಹಾಕ್ಬಿಡು,
ನಮಗೆ ಅದು ಕುಡಿದ್ರೆ ಸಮಾಧಾನ. ಇಲ್ಲಿ ತಂದಿದ್ದು ನಿಮ್ಮೂರಿನ ಕಾಫಿ ಪುಡಿನೇ ಇಲ್ಲಿಗೂ ತಂದಿರ್ತಾರೆ. ಊರಿಗೆ ಹೋದ ಮೇಲೆ ಅಬ್ಬ ಅಂತೂ ನಮ್ಮ ಮನೆಗೆ ಬಂದು ಸೇರಿದ್ವಿ. ನೀವು ಅಲ್ಲಿದ್ದಿದ್ದು ಸಿಮೆಂಟು ಇಟ್ಟಿಗೆ ಮನೆಯಲ್ಲೇ, ಇಲ್ಲಿಗೆ ಬಂದಿದ್ದು ಅದೇ ಮನೆಯಲ್ಲೇ. ಮನೆಗೆ ಬಂದು ಮಂಚದ ಮೇಲೆ ಮಲ್ಕೊಂಡು ಹಬ್ಬ ಅಂತಾನೆ. ದೇವರಂತಾನೆ, ದಿಮ್ಮಿನಿಂದ ಸುಖ ಅಂತ ನೀನು ತಿಳಿದ್ರೆ ದಿಮ್ಮಿನಿಂದ ದುಃಖ ಕೊಡ್ತೀನಿ, ಕಾಫಿಯಿಂದ ಸುಖ ಅಂತ ನೀನು ತಿಳಿದ್ರೆ ಕಾಫಿಯಿಂದ ದುಃಖ ಕೊಡ್ತೀನಿ. ಅಯ್ಯೋ ದೇವರೇ, ಇದೆಂಥ ಕೆಟ್ಟ ದೇವರಯ್ಯ ನೀನು. ನಾವು ಏನು ಕೇಳಿದ್ರೆ ಅದೆಲ್ಲ ದುಃಖ ಕೊಡ್ತೀಯ. ಮಂಚ ಕೇಳ್ದ, 60,000 ರೂಪಾಯಿ ಮಂಚ, ₹1,00,000 ಮಂಚ ಕೊಟ್ಟ ದೇವರು. 2 ತಿಂಗಳಿಗೆ ಡಾಕ್ಟ್ರ್ ಹತ್ರ ಹೋದ, ನಿಮಗೆ ಸ್ಪೈನಲ್ ಕಾರ್ಡು ಪ್ರಾಬ್ಲಮ್ ಇದೆ, ಮಂಚದ ಮೇಲೆ ಮಲಗಬಾರ್ದು, ಕೆಳಗಡೆ ಮಲ್ಕೊಳ್ರಿ. ಅಲ್ಲ ದೇವರೇ, ಯಾಕೆ ನಮ್ಮ ಬಗ್ಗೆ ಇಷ್ಟೊಂದು ನಿನಗೆ ದ್ವೇಷ? ನಿನಗೆಲ್ಲ ಅರ್ಚನೆ ಮಾಡಿಸ್ಬೇಕಾ, ಪೂಜೆ ಮಾಡಿಸ್ಬೇಕಾ, ಏನು ಮಾಡಬೇಕು ಹೇಳು, ಮಾಡಿಸ್ತೀವಿ. ಪರಮಾತ್ಮ ಅಂತಾನೆ, ಮೂರ್ಖರೇ, ಪದಾರ್ಥಗಳು ಸುಖ ಕೊಡಲ್ಲ, ಅವೆಲ್ಲ ಜಡ. ಮಂಚ ಒಂದು ಜಡ, ಕಾಫಿ ಜಡ, ಎಲ್ಲವೂ ಜಡ. ಪದಾರ್ಥದ ಒಳಗೆ ನಾನಿದ್ದು ಸುಖ ಕೊಡ್ತೀನಿ ಅಂತ ಗೊತ್ತಿಲ್ಲ ನಿಮಗೆ. ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ, ಬಂಧುಗಳಲ್ಲಿ, ಮನೆಯ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದು ಸುಖ ಕೊಡ್ತಾನೆ. ಅವನಿಲ್ಲದೆ ಹೋದರೆ ಪದಾರ್ಥಗಳೇ ನಮಗೆ ದುಃಖವನ್ನು ಕೊಡುತ್ತೆ. ನಾವು ಅದನ್ನು ತಿಳಿಯಬೇಕು. ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನಾಗಿ, ಹೆಂಡತಿಯಲ್ಲಿ, ಗಂಡನಲ್ಲಿ, ಮಕ್ಕಳಲ್ಲಿ ದೇವರಿದ್ದಾನೆ. ದೇವರು ಬೇರೆಯಾಗಿದ್ದಾನೆ. ದೇವರು ನಾವು ಒಬ್ಬರೇ ಆಗಿಲ್ಲ. ಅವರೊಳಗಿದ್ದು ನಮಗೆಲ್ಲ ಪದಾರ್ಥಗಳಿಂದ ಭಗವಂತ ಸುಖ ಕೊಡ್ತಾ ಇದ್ದಾನೆ. ಇದನ್ನು ನಾವೇನು ಮಾಡಿಬಿಟ್ಟಿವಿ, ಪದಾರ್ಥ ಸುಖ ಕೊಡುತ್ತೆ ಅಂತ ತಿಳಿದುಬಿಟ್ಟಿವಿ. ಇದು ನಮ್ಮ ಮೂರ್ಖತನ. ಪದಾರ್ಥಗಳು ಸ್ವತಂತ್ರವಾಗಿ ಸುಖ ಕೊಡುವ ಯೋಗ್ಯತೆ ಪದಾರ್ಥಗಳಿಗಿಲ್ಲ. ಹೆಂಡತಿಗೂ ಇಲ್ಲ, ಗಂಡನಿಗೂ ಇಲ್ಲ, ಮಕ್ಕಳಿಗೂ ಇಲ್ಲ. ಯಾರೂ ಸ್ವತಂತ್ರವಾಗಿ ಸುಖ ದುಃಖಕ್ಕೆ ಕಾರಣ ಅಲ್ಲ. ಸುಖ ದುಃಖಕ್ಕೆ ಕಾರಣ ನಮ್ಮ ಕರ್ಮ, ಕರ್ಮಾನುಸಾರಿಯಾಗಿ ಭಗವಂತನ ಪ್ರೇರಣೆ. ಆದ್ದರಿಂದ ಅಕ್ರೂರ ದೇವರ ಬಳಿಗೆ ಬಂದಿದ್ದಾನೆ. ಏನು ಕೇಳ್ತಾನೆ ನೋಡ್ರಿ, ಅದನ್ನು ನಾವು ಕೇಳಬೇಕು. ಪುರಾಣಗಳಲ್ಲಿ ಪುರಾಣದ ವ್ಯಕ್ತಿಗಳು ಏನು ಕೇಳ್ತಾರೆ ಅದನ್ನು ಕೇಳಿದರೆ ನೆಮ್ಮದಿಯಾದ ಜೀವನ ನಮ್ಮದಾಗತ್ತೆ. ಪುರಾಣದಲ್ಲಿ ಅನೇಕರು ಕೇಳ್ತಾರೆ, ಪರಮಾದ್ಭುತವಾದದ್ದು ಕೇಳ್ತಾರೆ. ಆದರೆ ಆ ಮಟ್ಟಕ್ಕೆ ನಾವು ತಲುಪಲಿಕ್ಕಾಗಲ್ಲ. ಕುಂತಿ ಕೇಳ್ತಾಳೆ, ಕೃಷ್ಣ ನನಗೆ ಆಪತ್ತೇ ಕೊಡು, ವಿಪತ್ತೇ ಕೊಡು, ಸಂಪತ್ತು ಬೇಡ. ಧೈರ್ಯ ಇದೆಯಾ? ಯಾರಿಗಾರ ಧೈರ್ಯ ಇದೆ ದೇವ್ರ ಮುಂದೆ ದೀಪ ಹಚ್ಚಿ ನಮಗೆ ವಿಪತ್ತೇ ಬರ್ತಿರಲಿ? ಅವಳು ಹೇಳ್ತಾಳೆ, ಅವಳ ಸ್ಟೇಜ್ ಅದು, ಕುಂತಿದೇವಿಯ ಒಂದು ಮಟ್ಟ. ಅವಳಂತಾಳೆ, ನಮಗೆ ವಿಪತ್ತು ಆಪತ್ತಿದ್ದರೆ ನಿನ್ನ ದರ್ಶನ ಆಗುತ್ತೆ. ನಮಗೆ ನಿನ್ನ ದರ್ಶನ ಕೊಡದೇ ಇರುವ ಸಂಪತ್ತು ಬೇಡ, ನಿನ್ನ ವಿಸ್ಮರಣೆ ಕೊಡುವ ಸಂಪತ್ತು ಬೇಡ ಅಂತಾನೆ. ತಪ್ಪು ಮಾಡಿದಾಗ ನಮಗೆ ಗೊತ್ತಾಗತ್ತೆ ತಪ್ಪು ಮಾಡಿದ್ದೀವಿ ಅಂತ. ದೇವರ ಹತ್ರ ಹೋಗಿ 100, 200, 500 ಏನೋ ಒಂದು ಹುಂಡಿಲಿ ಹಾಕಿ ಸ್ವಾಮಿ ಕ್ಷಮಿಸಿಬಿಡು ಅಂತ ದೇವರ ಬಳಿಯಲ್ಲಿ ನಾವು ಕೇಳಿಬಿಡ್ತೀವಿ. ಅದೇ ಪರೀಕ್ಷಿತ್ ರಾಜ ನೋಡ್ರಿ, ಭಾಗವತದಲ್ಲಿ ಬ್ರಾಹ್ಮಣರ ಕೊರಳಿಗೆ ಸತ್ತ ಹಾವನ್ನು ಹಾಕಿದ. ಸತ್ತ ಹಾವನ್ನು ಹಾಕಿದ ಪರೀಕ್ಷಿತ ದೇವರಲ್ಲಿ ಕೇಳ್ತಾನೆ, ಬ್ರಾಹ್ಮಣರ ಕೊರಳಲ್ಲಿ ಸತ್ತ ಹಾವನ್ನು ಹಾಕುವ ಕೆಟ್ಟ ಬುದ್ಧಿ ಬಂದದ್ದು ಯಾವುದರಿಂದ? ನಾನು ರಾಜ ಎನ್ನುವ ಅಹಂಕಾರದಿಂದ. ಆ ಅಹಂಕಾರ ಯಾಕೆ ಬಂತು? ನನಗೆ ಸಂಪತ್ತಿದೆ, ನನಗೆ ಹೆಂಡತಿ ಇದ್ದಾಳೆ, ನನಗೆ ಮನೆ ಇದೆ, ಅಪಾರವಾದ ಸಾಮರ್ಥ್ಯ ಇದೆ. ಇದೆಲ್ಲದರ ಮೇಲಿನ ಅಹಂಕಾರದಿಂದ ನಾನು ಬ್ರಾಹ್ಮಣರ ಕೊರಳಿಗೆ ಸತ್ತ ಹಾವನ್ನು ಹಾಕಿದೆ. ಅದಕ್ಕೆ ಪರೀಕ್ಷಿತ್ ರಾಜ ಅಂತಾನೆ, ಸ್ವಾಮಿ ಈ ರಾಜ್ಯ, ಈ ಕೋಶ, ಈ ಮನೆ, ಈ ದೇಹ ಬ್ರಾಹ್ಮಣರು ನನಗೆ ಶಾಪ ಕೊಡಲಿ. ಇಷ್ಟು ಪ್ರಾಯಶ್ಚಿತ್ತದ ಮಟ್ಟ ಕೆಲವರದು, ನಮ್ಮದು ಹಾಗಿಲ್ಲ. ಅಷ್ಟು ಮಟ್ಟಕ್ಕೆ ನಾವು ಹೋಗಿ ನಿಂತ್ಕೊಂಡು ಇದ್ಯಾವುದು ಬೇಡ ಸ್ವಾಮಿ, ಮತ್ತು ಹಾಗಾದ್ರೆ ಏನು ಕೇಳ್ಬೋದು? ಇಷ್ಟು ಮಾತ್ರ ಕೇಳ್ಬೋದಂತೆ. ನಮ್ಮ ಅಕ್ರೂರ ದೇವರ ಬಳಿಯಲ್ಲಿ ಕೇಳ್ತಾನೆ. ಇದನ್ನು ಕೇಳಬೇಕು ನಾವು. ರಾಯರ ಬಳಿಯಲ್ಲಿ ನಮ್ಮ ಅಪ್ಪಣಾಚಾರ್ಯರು ಕೂಡ ರಾಯರನ್ನು ಕೇಳ್ತಾರೆ. ರಾಯರ ಸ್ತೋತ್ರದಲ್ಲಿ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅಂತ ಬೇಡಿದ್ದನ್ನು ಕೊಡುವುದರಲ್ಲಿ ರಾಯರಿಗೆ ಸರಿಮಿಗಿಲಾದವರು ಯಾರೂ ಇಲ್ಲ. ಆದರೆ ಅದೇ ಕೊನೆಯ ಶ್ಲೋಕದಲ್ಲಿ ದೇವರು ರಾಯರ ಹತ್ರ ಬಂದು ಬೇಡಿದ, ಅನೇಕ ಪದಾರ್ಥಗಳನ್ನು ಬೇಡಿದ.
ಸ್ವಾಮಿ ಮನೆ ಬೇಕು, ಮಡದಿ ಬೇಕು, ಮಕ್ಕಳು ಬೇಕು, ಎಲ್ಲ ತೊಗೊಂಡು ಹೋದ. ಮನೆಗೊಂದು ದಿವಸ ಬಂದ, ರಾಯರೇ ನಾನು ಏನೇನು ತೊಗೊಂಡು ಹೋಗಿದ್ದೀನಿ ಎಲ್ಲ ಫ್ಯಾಕ್ಟ್ರಿ ಸೆಕೆಂಡು, ರಿಜೆಕ್ಟೆಡ್ಡು, ಇದೆಲ್ಲದರಿಂದ ನನಗೆ ದುಃಖ ಬರ್ತಾ ಇದೆ, ಪ್ಲೀಸ್ ವಾಪಸ್ ತೊಗೊಳ್ರಿ. ರಾಯರಂದರು ಕೊಟ್ಟ ಮೇಲೆ ರಿಟರ್ನ್ ಇಲ್ಲ, ಇದಿಷ್ಟೇ ಅಂತ. ಅದಕ್ಕೆ ರಾಯರಲ್ಲಿ ಕೇಳ್ತಾರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿಭಂಗಾಕುಲೇ. ಅದನ್ನೇ ನಮ್ಮ ಅಕ್ರೂರ ದೇವರ ಬಳಿಯಲ್ಲಿ ಕೇಳ್ತಾನೆ. ಇದೊಂದು ಸಂಸಾರ ಸಾಗರ, ಸಾಗರ ಸಮುದ್ರ. ಸಂಸಾರ ಸಾರ ಸಿಂಧೋ ಜನಿಮರಣ ಜನಿಮರಣ ಜರಾದ್ಯುರ್ಮಿರ್ಬಾಧಿತಾನಾಂ. ಈ ಒಂದು ಸಂಸಾರವೆಂಬತಕ್ಕಂತಹ ಏನೂ ಪ್ರಯೋಜನವಿಲ್ಲದೆ ಇದ್ದ ಸಮುದ್ರ ಇದೊಂದು. ಲೌಕಿಕ ಸಮುದ್ರದಲ್ಲಾದರೂ ಮೀನು ಮುತ್ತು, ಇಲ್ಲಂತೂ ಪೂರಿಯಲ್ಲಿ ಹಿಂದೆ ಬರ್ತಾರೆ, ಮುತ್ತು ಕೊಡ್ತೀವಿ, ಮುತ್ತು ಮಾರಾಟ ಮಾಡ್ತೀವಿ ಅಂತ ಭಾಳ. ಆದ್ದರಿಂದ ಈ ಸಂಸಾರ ಏನೂ ಪ್ರಯೋಜನ ಇಲ್ಲವಾರ ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿ ಮುಳುಗಿದವನು ಹುಟ್ಟು ಸಾವು ಮುಪ್ಪು, ಈ ಅಲೆಗಳು, ಹುಟ್ಟು ಸಾವು ಮುಪ್ಪು, ಇದೇ ಅಲೆಗಳು. ಸಂಸಾರ ಸಾರಸಿಂಧೋ ಜನಿಮರಣ ಮರಾದ್ಯುರ್ಮಿರ್ಬಾಧಿತಾನಾಂ ದಾರಾಗಾರಾಧಿಭಾರಾಹ. ಇದರ ಜೊತೆಗೆ ಏನಿದೆ ಅಂದರೆ ಇದಕ್ಕೊಂದು ಹಗ್ಗ ಕಟ್ಟಿ ಅದಕ್ಕೊಂದು ಭಾರ ಹಾಕಿರ್ತಾರೆ. ಈ ಸಂಸಾರದಲ್ಲಿ ಇಳಿದವನಿಗೆ ಹುಟ್ಟು ಸಾವು ಮುಪ್ಪು ಎನ್ನುವ ತರಂಗಗಳು, ಪ್ರಯೋಜನವಿಲ್ಲದೆ ಇದ್ದ ಸಮುದ್ರ. ಆ ಸಮುದ್ರದಲ್ಲಿ ನಮ್ಮ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಒಂದು ಭಾರ ಹಾಕಿರ್ತಾರೆ. ಯಾವುದದು? ಹೆಂಡತಿ, ಮಕ್ಕಳು, ಗಂಡ, ಮನೆ, ಮಠ, ಜವಾಬ್ದಾರಿ ಎನ್ನುವ ಹಗ್ಗವನ್ನು ಕಟ್ಟಿ ಹಾಕಿರ್ತಾರೆ. ಆದ್ದರಿಂದ ಅದು ಪ್ರೀತಿಯಿಂದ ಕಟ್ಟಿದ ಹಗ್ಗ, ಅದನ್ನು ಬಿಡಿಸ್ಕೊಳ್ಳೋ ಹಾಗಿಲ್ಲ, ಬಿಡಿಸ್ಕೊಂಡು ಬಿಸಾಕೋ ಹಾಗಿಲ್ಲ. ಇದಾದ ಮೇಲೆ ಅದು ಆ ಭಾರಕ್ಕೆ ಮುಳುಗಿ ಮುಳುಗಿ ಹೋಗ್ತಾ ಇರ್ತಾನೆ. ಆದ್ದರಿಂದ ಪ್ರೇಮ ಪಾಶೈರ್ನಿಬದ್ಧಾಹ. ಇದರಿಂದ ಈ ಸಂಸಾರದಿಂದ ಹೊರಗೆ ಬರುವುದು ಹೇಗೆ ಅಂದರೆ, ಸಮುದ್ರದಿಂದ ಹೊರಗೆ ಬರಬೇಕಾದ್ರೆ ಏನು ಬೇಕು? ದೊಡ್ಡ ನಾವೇ ಬೇಕು. ಆ ನಾವೇ ಯಾವುದು? ಕೃಷ್ಣನ ಪಾದಾರವಿಂದಗಳ ಸ್ಮರಣೆ ಎನ್ನುವುದೇ ಈ ಸಂಸಾರ ಸಾಗರದಿಂದ ಭವಜಲದಿ ಭವಚ್ಛೇದ ವಿಚ್ಛೇದ ಖೇದ ವಿಚ್ಛೇದ ಹೇತು. ಈ ಪ್ರೀತಿಯ ಅಭಿಮಾನ ಇದೆಲ್ಲವನ್ನು ಬಿಚ್ಕೊಂಡ್ಬರ್ಬೇಕಾದ್ರೆ ಪರಮಾತ್ಮನ ಪಾದಾರವಿಂದಗಳೆನ್ನುವ ಸಮುದ್ರ ನಮಗೆ ಸಿಗಬೇಕು, ಆ ನಾವೇ ಸಿಗಬೇಕು. ಆ ನಾವೇ ಎಲ್ಲಿ ನಾವು ಬರಬೇಕು. ಹಾಗಾದರೆ ದೇವರ ಸ್ಮರಣೆ ಮಾಡಿದರೆ ಸಂಸಾರದಿಂದ ಹೊರಗೆ ಹಾಕಿಬಿಡ್ತಾನೆ. ಹಾಗಲ್ಲ, ನಾವು ಅಭಿಮಾನ ಎಲ್ಲಿ ಮಾಡ್ತಾ ಇದ್ದೀವಿ, ಯಾರಲ್ಲಿ ಮಾಡಬೇಕೋ ಅವರಲ್ಲಿ ಮಾಡ್ತಿಲ್ಲ. ಒಬ್ಬ ಶ್ರೀಮಂತ ಒಬ್ಬರಿಗೆ ಹೇಳಿದ್ದ, ಈ ಅಂಗಡಿಗೆ ಹೇಳಿದ್ದೀನಿ ನಿಮಗೇನು ಬೇಕೋ ಎಲ್ಲ ತೊಗೊಂಡು ಹೋಗ್ರಿ, ಚೀಟಿ ಬರೆಸ್ಬಿಟ್ಟು ಹೋಗ್ರಿ. ಇವನ್ನೆಲ್ಲ ತೊಗೊಂಡು ಹೋಗ್ತಾ ಅಂಗಡಿ ಯಜಮಾನನಿಗೆ ನಮಸ್ಕಾರ ಮಾಡ್ತಿದ್ದ. ನೀ ಎಲ್ಲ ಕೇಳಿದ್ದೆಲ್ಲ ಕೊಡ್ತೀಯಾ? ಬಿಲ್ ಕೊಡೋನು ಕೊಡಲಿಲ್ಲ. ಬಿಲ್ ಕೊಡೋನು ಯಾರೋ ಪದಾರ್ಥ ಕಟ್ಟಿಕೊಡೋನಿಗೆ ನಮಸ್ಕಾರ ಮಾಡ್ತಿದ್ದ. ಅವನಂದ, ಸ್ವಾಮಿ ನನಗ್ಯಾಕೆ ನಮಸ್ಕಾರ ಮಾಡ್ತೀರಿ, ಬಿಲ್ ಕೊಡೋನು ಶ್ರೀಮಂತ, ಅವನ್ನ ಕೇಳ್ರಿ ಅಂತ. ಅದಕ್ಕೆ ನಾವು ಈ ಹೆಂಡತಿ, ಮಕ್ಕಳು, ಮನೆ, ಮಠ, ನಮ್ಮ ದೇಹ, ಎಲ್ಲದಕ್ಕಿಂತ ತುಂಬ ಅಭಿಮಾನಕ್ಕೆ ಪಾತ್ರವಾದದ್ದು ಯಾವುದು ಅಂದರೆ ನಮ್ಮ ದೇಹ. ನಮ್ಮ ದೇಹಾಭಿಮಾನದ ಮುಂದೆ ಹೆಂಡತಿನೂ ಅಲ್ಲ, ಮಕ್ಕಳು ಅಲ್ಲ, ಮನೆಯೂ ಅಲ್ಲ, ಯಾವುದೂ ಅಲ್ಲ. ಇಂಥ ಇದರಲ್ಲಿ ನಾವು ಅಭಿಮಾನ ಮಾಡಬೇಕಾದದ್ದು ಯಾರಲ್ಲಿ? ಈ ಹೆಂಡತಿ ಕಾಫಿ ಕೊಡ್ತಾಳೆ, ದೇಹದಿಂದ ಸುಖ ಕೊಡ್ತಾಳೆ, ಮಕ್ಕಳು ಕಾಪಾಡ್ತಾರೆ, ಇವರ್ಯಾರೂ ಅಲ್ಲ. ಇವರ ಒಳಗಿದ್ದು ಪ್ರೇರಣೆ ಮಾಡ್ತಾ ಇರುವ ಭಗವಂತ ಪರಮಾತ್ಮ ಪ್ರೇರಣೆ ಮಾಡ್ತಾ ಇದ್ದಾನೆ. ಅವನಲ್ಲಿ ನಾವು ಅಭಿಮಾನ ಮಾಡಬೇಕು. ನಿನ್ನೆ ಬೆಳಗ್ಗೆ ಹೇಳಿದ್ನಲ್ಲ, ಗಂಡನಿಗೆ ನೀರು ಹಾಕಿ ಎರೆದರೆ ಏನು ತಿಳಿಬೇಕು? ಸ್ವಾಮಿ ನಿನ್ನ ಅಭಿಷೇಕ ಮಾಡಿದ ಪುಣ್ಯ ಬರಲಿ. ಗಂಡನಿಗೆ ಊಟಕ್ಕೆ ಹಾಕಿ ಅಡಿಗೆ ತುಂಬ ಚೆನ್ನಾಗಿದೆ ಅಂದರೆ ಸ್ವಾಮಿ ನಿನ್ನ ನೈವೇದ್ಯ ಮಾಡಿದ ಪುಣ್ಯ ಸಿಗಲಿ. ಹೀಗೆ ಪ್ರತಿಯೊಂದರಲ್ಲೂ ಭಗವಂತನ ಅನುಸಂಧಾನ ನಮಗೆ ಬಂದರೆ ಸಂಸಾರ ಬಾಧಕವಾಗಲ್ಲ, ಬರಲ್ಲ. ಪುರಾಣ ಹೇಳಬೇಕಾದ್ರೆ ನಂಗೆ ಬರುತ್ತೆ ಹೊರತು ಆಮೇಲೆ ನನಗೇ ಬರಲ್ಲ, ನಿಮಗೆಲ್ಲಿಂದ ಬರಬೇಕು. ಹೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಆದರೆ ಆಚರಣೆ ಮಾಡಲಿಕ್ಕೆ ಬರಲ್ಲ. ಆದರೆ ಒಂದು ಧೈರ್ಯ, ಹೇಳುವುದಾದರೂ ಬಂದಿದೆ, ಕೇಳುವುದಾದರೂ ಬಂದಿದೆ. ಹೇಳಿ ಕೇಳಿದ ಮೇಲೆ ದೇವರು ಒಂದಲ್ಲ ಒಂದು ದಿವಸ ಆಚರಣೆಗೆ ತರಿಸ್ತಾನದು. ಇದೇ ಗೊತ್ತಿಲ್ಲದೆ ಇರೋ ಲಕ್ಷಾಂತರ ಜನ ಇದ್ದಾರೆ. ಈ ಒಂದು
ಪ್ರಮೇಯ ತತ್ವಜ್ಞಾನ ಇದು ಅನೇಕರಿಗಿಲ್ಲ. ದೇವರು ಎಲ್ಲರೊಳಗಿದ್ದು ಪ್ರೀತಿ ಪ್ರೇಮ ದುಃಖ ದುಮ್ಮಾನ ಆಸೆ ಅಭಿಮಾನ ಕೊಡೋನು ಭಗವಂತ ಅನ್ನುವುದು ಅನೇಕರಿಗೆ ಗೊತ್ತಿಲ್ಲ. ಈ ಪ್ರವಚನಗಳಿಗೆ ಬಂದವರಿಗೆ ಇದು ತಿಳಿಯುತ್ತೆ, ಕೆಲವರಿಗೆ ಗೊತ್ತಾಗತ್ತೆ, ಕೆಲವರು ಆಚರಣೆ ಮಾಡ್ತಾರೆ. ಯಾವ ಹೋಗ್ರಿ ಅದೆಲ್ಲ ಯಾರು ಮಾಡೋಕ್ಕಾಗತ್ತೆ ಅಂತ ಕೆಲವರು ಬಿಟ್ಬಿಡ್ತಾರೆ. ಆದರೆ ದೇವರು ನಮ್ಮನ್ನು ಇಲ್ಲಿ ತನಕ ತಂದಿದ್ದಾನೆ ಎಂದರೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ. ಸ್ವಾಮಿ ಇಲ್ಲಿ ತನಕ ಎಲ್ಲೋ ಯಾರೂ ಬಂದಿಲ್ಲ, ನಾವು ಬಂದಿದ್ದೇವೆ, ನಮ್ಮನ್ನು ಹೀಗೆ ಮುಂದುವರಿಸು, ಇಲ್ಲಿ ಮತ್ತೆ ಹಿಂದೆ ಹಾಕಿಬಿಡಬೇಡ ಅಂದರೆ ದೇವರೇನು ಮಾಡ್ತಾನೆ? ಹೆಂಡತಿಯಿಂದ ಗಂಡನಿಂದ ಮಕ್ಕಳಿಂದ ದುಡ್ಡಿನಿಂದ ದುಃಖವಾಗದಂತೆ ದೇವರು ನೋಡಿಕೊಳ್ತಾನೆ. ಇದಕ್ಕೆ ದೇವರ ಬಳಿಯಲ್ಲಿ ನಾವು ಬೇಡಬೇಕಾದ್ರೆ ಮೊನ್ನೆ ಕೇಳಿದ್ವಲ್ಲ ಸಾವಿತ್ರಿ ಕಥೆಯಲ್ಲಿ, ಅದಕ್ಕೆ ದೇವರ ಬಳಿಯಲ್ಲಿ ಕೇಳಬೇಕಾದ್ರೆ ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸಧೇನು ಮನೆಯೊಳಗಿರಲು ಗೋಮಯ ಬಯಸಿದಂತೆ. ದೊಡ್ಡ ರಾಜಾದಿರಾಜರ ಶ್ರೀಮಂತರ ಮಗ ಯಾರೋ ಏನೋ ದಾನ ಮಾಡ್ತಾ ಇದ್ದಾರೆ, ಅವನು ಹೋಗಿ ನಿಂತ್ಕೊಂಡ, 1 ರೂಪಾಯೋ 8 ಆಣೆನೋ. ಅವನಂದ್ರೆ ಹೋಗು ಸಾಲಲ್ಲಿ ಬಾ, ಕ್ಯೂನಲ್ಲಿ ಬಾ ಅಂತ. ದೊಡ್ಡ ರಾಜಾದಿರಾಜರ ಮಗ ಬೀದಿಯಲ್ಲಿ ಭಿಕ್ಷೆಗೆ ನಿಂತಂತಾಗತ್ತೆ. ನಾವು ಲಕ್ಷ್ಮೀನಾರಾಯಣರ ಮಕ್ಕಳು, ನಾವು ಯಾವ್ಯಾವುದೋ ದೇವರ ಮುಂದೆ ಆ ದೇವರು ಈ ದೇವರು ಕಂಡ ದೇವರ ಮುಂದೆ ಕೈ ಚಾಚಿದರೆ ದೇವರಿಗೆ ಅವಮಾನ ಮಾಡಿದಂಗೆ. ಇಂಥ ಶ್ರೀಮಂತರಾದ ದೇವರ ಮಗನಾಗಿ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿಲ್ಲ, ಇದು ಯೋಗ್ಯವಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಕಷ್ಟಪಟ್ಟು ಸ್ವರ್ಗಕ್ಕೆ ಹೋದ, ಸ್ವರ್ಗಕ್ಕೆ ಹೋಗಿ ಕಾಮಧೇನುವನ್ನು ಕರೆದ, ನಮ್ಮ ಮನೆಗೆ ಬರಬೇಕಮ್ಮ, ನಮಗೆ ಬಹಳ ಅವನ ಪುಣ್ಯ ಬಹಳ ಇತ್ತು. ಕಾಮಧೇನು ಹೇಳ್ತು 8 ದಿವಸ ಇರಬೇಕು, ನೀ ಬಾ ಕಳಿಸ್ಬಿಡ್ತೀನಿ ಬೇಗ. ಕರ್ಕೊಂಡು ಬಂದ, ಕಾಮಧೇನುವನ್ನು ಮನೆಯಲ್ಲಿ ಕಟ್ಕೊಂಡ ಮೇಲೆ ಎಷ್ಟೋ ದಿವಸ ಆಯ್ತು, ಏನೂ ಕೇಳಲಿಲ್ಲ. ಕಾಮಧೇನು ಕೇಳ್ತು, ಯಾಕೆ ನನ್ನನ್ನು ಕರೆದಿ? ಇದು ನಮ್ಮ ಮನೆಯಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಇದೆ, ತಿನ್ನಬೇಕಾದ್ರೆ ನಾವು ಕೈಯಲ್ಲಿ ಹಿಡ್ಕೊಂಡು ತಿನ್ನಲ್ಲ, ತೊಡೆ ಮೇಲೆ ಇಟ್ಕೊಂಡು ತಿನ್ನಲ್ಲ, ಟೇಬಲ್ ಮೇಲೆ ಇಟ್ಕೊಂಡು ತಿನ್ನಲ್ಲ, ಕೆಳಗಿಟ್ಕೊಂಡು ತಿಂತೀವಿ. ತಿಂದ ಮೇಲೆ ಸಗಣಿ ಹಾಕಿ ಗೋಮೆ ಹಚ್ತೀವಿ. ನಮಗೆ ಸಗಣಿಗೆ ಹಸು ಬೇಕಾಗಿತ್ತು, ಅದಕ್ಕೆ ನಾನು ಕರ್ಕೊಂಬಂದೆ ಎಂದ. ಕಾಮಧೇನು ಹೇಳ್ತು, ಸಗಣಿ ಹಾಕುವ ಹಸು ನಿಮ್ಮ ಊರಲ್ಲಿ ಇಲ್ವಾ? ಸಗಣಿಗೋಸ್ಕರವಾಗಿ ಕಾಮಧೇನುವನ್ನು ಕರ್ಕೊಂಡು ಬರ್ತಾರೇನಯ್ಯ ಅಂದರೆ ದೇವರನ್ನು ಲೋಕದ ಸಾಮಾನ್ಯವಾದ ಸುಖಕ್ಕಾಗಿ ದೇವರನ್ನು ಬೇಡಬಾರದು. ದೇವರನ್ನು ಬೇಡುವಾಗ ಅದ್ಭುತವಾದ ಸುಖವನ್ನು ಬೇಡಬೇಕು, ಪರಮಾದ್ಭುತವಾಗಿರಬೇಕು, ಯಾರಿಗೂ ಕೊಡಲಿಕ್ಕಾಗಿರಬಾರದು. ಅದಕ್ಕೆ ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ, ಅವನು ದೇವತೆಗಳಿಗೆ ಸಹಾಯ ಮಾಡಿದ. ದೇವತೆಗಳಿಗೆ ಕೇಳಿದ್ರು ಏನು ಕೊಡ್ತೀವಿ? ಅವರಂದು ನಾವು ಕೊಡೋದು ಅಂತಿಲ್ಲ, ಬಜಾರೊಳಗೆ ನಿಮ್ಮನ್ನೇ ಬಿಟ್ಬಿಡ್ತೀವಿ, ಮಾಲ್ ಹಿಂದಕ್ಕೆಲ್ಲ ಅಂಗಡಿ ಮುಂದೆ ಹೋಗ್ಕೊಂಡು ಶೆಟ್ರೆ ಅದು ಕೊಡ್ರಿ, ಶೆಟ್ರೆ ಇದು ಕೊಡ್ರಿ, ಚೀಟಿ ಬರ್ಕೊಂಡು ಹೋಗಿ ಕೇಳ್ತಿದ್ವಿ. ಈಗ ಹಾಗಲ್ಲ, ಬೇಕಾದದ್ದು ಬೇಡವಾದದ್ದು ಎಲ್ಲ ತುಂಬಿಕೊಂಡು 8,000ವೋ 10,000ವೋ ತಿಂಗಳಿಗೆ 3-4 ಸರಿ ಶಾಪಿಂಗ್ ಮಾಡಿ ಮನೆಗೆ ಬಂದು ಬಯಸ್ಕೊಬೋದು. ಮೊನ್ನೆ ತಂದಿದ್ವಲ್ರಿ ಪೇಸ್ಟು 400 ಗ್ರಾಮ್ಸು, ಮತ್ತೆ ತೊಗೊಂಬಂದ್ರ ಸುಮ್ಮನೆ ತುಂಬ್ಕೊಂಬರ್ತಾ ಇರೋದು. ಅವನು ಖಟ್ವಾಂಗನಿಗೆ ಹೇಳ್ದ, ಇಲ್ಲಿ ಏನೇನು ಸಿಗತ್ತೆ ಅಂದ. ಎಲ್ಲವೂ ಸಿಗತ್ತೆ. ಬುದ್ಧಿವಂತ ಖಟ್ವಾಂಗ ದೇವತೆಗಳನ್ನು ಕೇಳಿದ, ನಾವು ಪದಾರ್ಥ ತಗೋತೀವಿ, ಪದಾರ್ಥದ ಮೇಲೆ ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಇತ್ತೀಚೆಗೆ ಈಗಿನ ಮಕ್ಕಳು ಇವತ್ತಿಂದ ನೋಡುತ್ತೆ, ನಾವು ಅವತ್ತಿಂದ ನೋಡ್ತಿರ್ಲಿಲ್ಲ, ಯಾವುದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇರ್ತಿರ್ಲಿಲ್ಲ. ಈಗ ಎಕ್ಸ್ಪೈರಿ ಡೇಟ್ ನೋಡ್ರಿ, ಮೆಡಿಸಿನ್ ಮೇಲೆ ನೋಡ್ರಿ, ಪ್ರತಿಯೊಂದ್ರ ಮೇಲೆ ನಾವು ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಅದರ ಎಕ್ಸ್ಪೈರಿ ಡೇಟ್ ನೋಡ್ತೀವಿ, ನಮ್ಮ ಎಕ್ಸ್ಪೈರಿ ಡೇಟ್ ನಾವು ನೋಡಲ್ಲ. ಅದಕ್ಕೆ ಖಟ್ವಾಂಗ ರಾಜ ಕೇಳಿದ, ನೀವು ಕೊಟ್ಟ ಪದಾರ್ಥ ತಗೊಂಡು ನಾನು ಮನೆಗೆ ಹೋದರೆ ಭೋಗ ಮಾಡ್ತೀನ, ನಂಗೆ ಆಯುಷ್ಯ ಎಷ್ಟಿದೆ ಹೇಳ್ರಿ ಅಂತ ಕೇಳಿದ. 48 ನಿಮಿಷ ಅಂದರು. ಖಟ್ವಾಂಗ ಅಂದ, 48 ನಿಮಿಷದಲ್ಲಿ ನಾನೇನೂ ಭೋಗ ಮಾಡಲಿಕ್ಕಾಗಲ್ಲ, ದೇವರ ಧ್ಯಾನ ಮಾಡ್ತೀನಿ ಅಂತ ಸೀದಾ ಸ್ವರ್ಗದಿಂದ ಕೆಳಗಿಳಿದು ಬಂದು ಪರಮಾತ್ಮನ ಧ್ಯಾನ ಮಾಡಿ ಮೋಕ್ಷವನ್ನು ಪಡೆದ. ಮುಚುಕುಂದ ರಾಜನನ್ನು ಕೇಳಿದರು, ನಿಂಗೇನು ಬೇಕು ಅಂತ. ಮೋಕ್ಷ ಬೇಕು ಅಂದ ಅವನು. ವಿನಾ ಕೈವಲ್ಯಂ ವೃಣೀಶ್ವ, ಮೋಕ್ಷ ಕೊಡುವುದು ಭಗವಂತನೊಬ್ಬನೇ, ಅವನನ್ನು ಬಿಟ್ಟು ಇನ್ಯಾರೂ ಕೊಡೋದಿಲ್ಲ. ಹಾಗಾದ್ರೆ ನೀವು ಕೊಡೋದೆಲ್ಲ ಬರೀ ನಿದ್ರೆ ನೋಡ್ರಿ. ಯಾವ ಪದಾರ್ಥವೂ ನಿದ್ರೆ ಅಂದರೆ ಏನರ್ಥ? ಅಜ್ಞಾನ. ಪ್ರತಿಯೊಂದು ಪದಾರ್ಥದಿಂದಲೂ ಅಜ್ಞಾನ ಬರುತ್ತೆ ನಮಗೆ, ಅಭಿಮಾನ ಅಜ್ಞಾನ. ಅದಕ್ಕೆ ಮುಚುಕುಂದ ಅಂದ, ನನಗೆ ನಿದ್ರೆ ಕೊಡ್ರಿ, ಅಜ್ಞಾನವೇ ಕೊಡ್ರಿ, ನಾ ಮಲ್ಕೋತೀನಿ.
ನನ್ನನ್ನು ಎಬ್ಬಿಸಿದವನನ್ನು ನಾನು ಯಾರು ಎಬ್ಬಿಸ್ತಾನೋ ಅವನನ್ನು ನೋಡಿದ್ರೆ ಭಸ್ಮ ಆಗಿಬಿಡಲಿ ಅಂತ ತುಂಬ ಹೇಳ್ತಿರ್ತಾಳೆ ನಿಮ್ಮ ಸೊಸೆ. ಹಾಂ, ಮುಚ್ಕುಂದ ನಿದ್ದೆ ಬೇಡ ಮಲಗಿದ್ದ, ದೇವರು ಬಂದ, ತಾನು ಮರೆಯಾದ, ಬಟ್ಟೆ ಹೊದಿಸಿದ, ಕಾಲೆಯವನ ಬಂದ, ದೇವರೇ ಮಲಗಿದ್ದಾನೆಂತ ಒದ್ದ, ಮುಚ್ಚುಕುಂದ ಎದ್ದ, ಕಾಲೆಯವನ ಬಿದ್ದ. ದೇವರು ಒಂದು ಕ್ಷಣದಲ್ಲಿ ಮುಚುಕುಂದನಿಗೆ ಎಷ್ಟೋ ಯುಗಗಳಿಂದ ಬರಬೇಕಾಗಿದ್ದ ಪುಣ್ಯವನ್ನು ಒಬ್ಬ ಕಾಲೆಯವನ ವಧೆಯಿಂದ ಪರಮಾತ್ಮ ಅನುಗ್ರಹ ಮಾಡಿಕೊಡ್ತಾನೆ. ಆದ್ದರಿಂದ ನಾವು ಬೇಡಬೇಕಾದರೆ ತುಂಬ ಜಾಗರೂಕರಾಗಿ ಬೇಡಬೇಕು. ಒಬ್ಬಳು ಕೇಳಿದ್ಲು, ಸ್ವಾಮಿ ನಾವಂತೂ ಬಡತನದಲ್ಲಿ ಭಾಳ ದುಃಖಪಟ್ಟು ಬಿಟ್ವಿ, ನಮ್ಮ ಮಗನಾದರೂ ಯಾವಾಗಲೂ ದುಡ್ಡು ಎಣಿಸೋದನ್ನು ನೋಡಬೇಕು ಅಂತ. ತಥಾಸ್ತು ಅಂತ ಕಂಡಕ್ಟರ್ ಮಾಡಿಬಿಟ್ಟ ದೇವು. ಅವನ ಮಗ ಕಂಡಕ್ಟರ್ ಆಗಿಬಿಟ್ಟವನು. ಪ್ರಯೋಜನ ಏನು ಬಂತು? ಇನ್ನೊಬ್ಬರು ಕೇಳಿದ್ರು, ರಾಯರೇ ನಮ್ಮ ಯಜಮಾನರಿಗೆ ಒಳ್ಳೆಯ ಕೆಲಸ ಕೊಡಿಸಿದರೆ ನಾನು ಪ್ರತಿನಿತ್ಯ ಅಂದರೆ ಪ್ರತಿ ಗುರುವಾರ ಭಾನುವಾರ ರಾಯರ ಮಠದಲ್ಲಿ ಬ್ರಾಹ್ಮಣರು ಉಂಡೆ ಎಲೆ ತೆಗೆಸ್ತೀನಿ ಅಂತ. ಬೆಣ್ಣೇನಾಗಬೇಡ, ಗುರುವಾರ ಭಾನುವಾರ ವಿಪರೀತ ರಶ್ ಮಠದಲ್ಲಿ. ಅದಕ್ಕೆ ವರ ಬೇಡಬೇಕಾದ್ರೆ, ದೇವರಲ್ಲಿ ಬೇಡಬೇಕಾದ್ರೆ ತುಂಬ ಬುದ್ಧಿವಂತಿಕೆಯಾಗಿ ಕೇಳಬೇಕು. ಹಾಗಾಗಿ ನಮ್ಮ ಕ್ರೂರ ದೇವರ ಬಳಿಯಲ್ಲಿ ಬಂದ, ಸ್ವಾಮಿ ಬರಬೇಕು ಮಥುರಾಪಟ್ಟಣಕ್ಕೆ, ಕಂಸನ ವಧೆಯಾಗಬೇಕು ಅಂತ ದಾರಿಯಲ್ಲಿ ಕರ್ಕೊಂಡು ಹೋದ. ದೇವರು ಒಲಿದ ಮೇಲೂ ಕೂಡ ನಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಬಿಡಬಾರದು. ಮನುಷ್ಯ ಎರಡು ಕಾರಣದಿಂದ ಕರ್ಮಗಳನ್ನು ಬಿಟ್ಟುಬಿಡ್ತಾನೆ. ಒಂದು, ನಾನು ಶ್ರೀಮಂತನಿದ್ದೀನಿ, ನಾನು ಯಾಕೆ ಕರ್ಮ ಮಾಡಬೇಕು. ಇನ್ನೊಬ್ಬ ಅಂತಾನೆ, ನಾನು ಏನು ಮಾಡಿದ್ರೂ ದೇವರು ಏನು ಕೊಡಲ್ಲ, ನಾನು ಯಾಕೆ ಮಾಡಬೇಕು. ಒಬ್ಬ ಬಡವನು ಬಿಡ್ತಾನೆ, ಶ್ರೀಮಂತನು ಬಿಡ್ತಾನೆ. ಆದರೆ ಕರ್ಮವನ್ನು ಬಿಡುವ ಹಾಗಿಲ್ಲ, ಮಾಡಲೇಬೇಕು. ಅಕ್ರೂರನ ಬಗ್ಗೆ ಹೇಳ್ತಾರೆ. ಬಹಳ ದೊಡ್ಡ ಭಗವಾತ್ಮನ ಭಕ್ತ ಅವನು ಅಕ್ರೂರ. ದಾರಿಯಲ್ಲಿ ಬರುವಾಗ ಯಮುನಾ ನದಿ ಬಂತು. ಕೃಷ್ಣ ಮಧ್ಯಾಹ್ನ ಸಂಧ್ಯಾವಂದನೆ ಮಾಡಬೇಕು, 3 ಹೊತ್ತು ಸಂಧ್ಯಾವಂದನೆ ಮಾಡಿ ಬರ್ತೀನಿಂದ. ಕೃಷ್ಣನಿಗೆ ಬಹಳ ಖುಷಿಯಾಯಿತು. ಮೋಕ್ಷ ಕೊಡುವ ದೇವರು ಕೈಯಲ್ಲಿದ್ದರೂ, ಮೋಕ್ಷ ಸಿದ್ಧವಾಗಿದ್ದರೂ ದೇವರು ಹೇಳಿದ ಕರ್ಮಾನುಷ್ಠಾನವನ್ನು ಬಿಡೋದಿಲ್ಲ. ಅದೇ ದೇವರಿಗೆ ತುಂಬ ಇಷ್ಟವಾದದ್ದು. ನಾನು ಹೇಳಿದ್ದನ್ನು ಇವರು ಮಾಡ್ತಾರೆ ಅಂತ ಪರಮಾತ್ಮ ತುಂಬ ಸುಪ್ರೀತನಾಗುತ್ತಾನೆ. ಅಕ್ರೂರ ಸ್ನಾನಕ್ಕೆ ಹೋಗಿ ಯಮುನೆಯಲ್ಲಿ ಮುಳುಗಿದ, ಶೇಷದ ಮೇಲೆ ಮಲಗಿದ. ಪರಮಾತ್ಮನ ದರ್ಶನ ಅವನಿಗೆಲ್ಲ ಆಯಿತು. ನೋಡಿದ, ರಥದಲ್ಲಿ ಕೂತಿದ್ದ ದೇವರು ಇಲ್ಲಿ ಕಾಣಿಸ್ತಾ ಇದ್ದಾನಲ್ಲ. ಎದ್ದ ನೀರಿಂದ, ನೋಡಿದ ಕೃಷ್ಣ ಅಲ್ಲೇ ಇದ್ದಾನೆ. ಮತ್ತೆ ಮುಳುಗಿ ನೋಡ್ತಾನೆ, ಒಳಗಡೆ ದೇವರು ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಸಂಧ್ಯಾವಂದನೆ ಮುಗಿಸಿ ಮೇಲೆ ಬಂದ ಮೇಲೆ ಕೃಷ್ಣ ಕೇಳಿದ, ಅಕ್ರೂರ ಏನೋ ನಿನ್ನ ಮುಖದಲ್ಲಿ ಆಶ್ಚರ್ಯ ಕಾಣಿಸ್ತಾ ಇದೆ. ಅವನಂದ, ನೀನಲ್ಲದೆ ಇನ್ನೇನು ಆಶ್ಚರ್ಯ ಇದೆ ಸ್ವಾಮಿ. ಎಲ್ಲೋದರೂ ಜಗತ್ತಿನಲ್ಲಿ ಆಶ್ಚರ್ಯ ಅನ್ನುವ ವಸ್ತುವೇ ನೀನಾಗಿದ್ದೇ ಹೊರತು ಮತ್ತೊಬ್ಬರಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಅಕ್ರೂರ ತಾನು ಪರಮಾತ್ಮನ ಅತ್ಯಂತ ಭಕ್ತನಾಗಿರ್ತಕ್ಕಂಥವನು. ತಾನು ದೇವರ ಬಳಿಯಲ್ಲಿ ಮಥುರಾಪಟ್ಟಣಕ್ಕೆ ಬರ್ತಾನೆ. ಮಥುರಾಪಟ್ಟಣಕ್ಕೆ ಬಂದ ಮೇಲೆ ಅಕ್ರೂರ ಕೃಷ್ಣನನ್ನು ಕರೀತಾನೆ. ಕೃಷ್ಣ ನಮ್ಮ ಮನೆಗೆ ಬಾ ಅಂತ. ಕೃಷ್ಣ ಹೇಳ್ತಾನೆ, ನಾ ಬಂದದ್ದು ಶತ್ರುವಿನ ವಧೆಗಾಗಿ, ಶತ್ರುವನ್ನು ಕೊಂದು ನಾ ಬರ್ತೀನಿ ಎಂದ. ಅಕ್ರೂರ ಅಂತಾನೆ, ಈ ಅಕ್ರೂರ ಕೃಷ್ಣ ಹೊರಡುವಾಗ ಗೋಕುಲದ ಗೊಲ್ಲತಿಯರೆಲ್ಲ ಅಳಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಅಕ್ಕ ನಂದಗೋಪನ ಅರಮನೆಯೊಳಗೊಬ್ಬ ಅಕ್ರೂರ ಬಂದಿಗನಂತೆ, ಹೊಕ್ಕು ಬಳಸುವಳಲ್ಲ ಹುಸಿಯನ ಹಾಡುವಳಲ್ಲ, ಇಕ್ಕೋ ಬಾಗಿಲ ಮುಂದೆ ಈಗ ರಥವ ಕಂಡೇ, ಮಧುರಾ ಪಟ್ಟಣವಂತೆ ಅಲ್ಲಿ ಪುಟ್ಟಿದನಂತೆ ಅರಸಗೆ ಅಳಿಯನಂತೆ. ಒಬ್ಬಳು ಹೇಳಿದ್ಲು, ಏನೇ ನಮ್ಮ ಜೀವನ ಏನೇ ಇನ್ನು ನಾಳೆಯಿಂದ ಕೃಷ್ಣ ಇಲ್ಲ. ಕೆಲವರಿಗೆ ದೇವರಿಲ್ಲ ಅಂದರೆ ಜೀವನವೇ ಇಲ್ಲ. ನಮಗೆ ದೇವರು ಇಲ್ಲದೆ ಇರೋದೇ ನಮ್ಮ ಜೀವನ. ಇವತ್ತು ದೇವ್ರ ಪೂಜೆ ಇಲ್ವಾ, ಖುಷಿ. ಇವತ್ತು ದೇವ್ರ ಹೆಂಡತಿ ಬೆಳಗಾಗಿ ಎತ್ಕೊಳ್ಳೆ ಹೇಳ್ತಾಳೆ, ಯಾಕೋ ಸೀನ್ತಾ ಇದ್ರಿ ಬೆಳಗ್ಗೆ, ತಲೆ ಮೇಲೆ ಸ್ನಾನ ಮಾಡಬೇಡ್ರಿ. ಹೆಂಡತಿ ಕೃಷ್ಣ ಪರಮಾತ್ಮ, ಇವನು ಅರ್ಜುನ. ಹೆಂಡತಿ ಭಗವದ್ಗೀತಾ ಉಪದೇಶ ಮಾಡಿಬಿಟ್ರೆ ಇವತ್ತು ದೇವ್ರ ಪೂಜೆ ಬೇಡ ಬಿಟ್ಟುಬಿಡ್ತಾನೆ. ಅಭಿಮಾನ. ನಮಗೆ ದೇವರ ಪೂಜೆ ಬೇಡ ಅಂದರೆ ಬಹಳ ಸಂತೋಷ.
ಅದಕ್ಕೆ ಅವರೆಲ್ಲ ಅಂದರು ನಾಳೆಯಿಂದ. ಅದಕ್ಕೆ ಕೆಲವರೆಲ್ಲ ಮನೆ ಮಾಡುವಾಗ ಪ್ಲಾನಲ್ಲಿ ಕೇಳ್ತಾರೆ, ಲೇಔಟ್ ಪ್ಲಾನಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯಾ ಅವ್ರು ಕೇಳ್ತಾರೆ. ಯಾಕೆಂದರೆ ನಮ್ಮ ಗಂಡ ಅಯೋಗ್ಯ, ದೇವ್ರ ಪೂಜೆ ತೀರ್ಥ ಏನೂ ಮಾಡಲ್ಲ, ದೇವಸ್ಥಾನ ಇದ್ದರೆ ಒಂದು ತೀರ್ಥನಾರು ದೇವರ ದರ್ಶನನಾರು ಮಾಡ್ಬೋದು, ದೇವರಿದ್ದರೆ ನಮಗೆ ಆ ಲೇಔಟ್ ಇರಲಿ, ಅಲ್ಲಿ ಮನೆ ಮಾಡೋಣ ಅಂತ. ಹಾಗೆ ಅಕ್ರೂರ ಕೃಷ್ಣನನ್ನು ಕರ್ಕೊಂಡು ಹೊರಟ ಕೂಡಲೇ ಅವಳಂತಾಳೆ, ಮಧುರ ಪಟ್ಟಣವಂತೆ ಅಲ್ಲಿ ಪುಟ್ಟಿದನಂತೆ, ಅಲ್ಲಿ ತಾಯಿ ತಂದೆಯರಿಗೆ ಕಾಲಿಗೆ ನಿಗಡವಂತೆ, ಅಲ್ಲಿ ಅವನ ಅಪ್ಪ ಅಮ್ಮನಿಗೆ ಕೈಕಾಲಿಗಳಿಗೆ ಬೇಡಿ ಹಾಕಿಟ್ಟಿದ್ದಾರಂತೆ, ಇವನು ಅಲ್ಲೇ ಹುಟ್ಟಿದ್ದಾನಂತೆ, ಅರಸ ಗಾಳಿಯನಂತೆ, ಅರಸ ಕಂಸ ಅವನಿಗೆ ಅಳಿಯನಂತೆ ಇವನು. ಇನ್ನೊಬ್ಳು ಹೇಳಿದ್ಲು, ನಿನಗೇನೂ ಗೊತ್ತಿಲ್ಲ, ನದಿಯ ದಾಟಲಿ ಬೇಕಂತೆ, ಉದಯದಿ ಪಯಣವಂತೆ ಏನೆಂಬೇಣಾಕ್ಷಿ. ಮತ್ತೊಬ್ಬಳಂದು, ನದಿ ದಾಟಬೇಕಂತೆ, ಅಲ್ಲಿದೆಯಂತೆ ಮಧುರ. ಅವರಿಗೆ ಆ ಕೃಷ್ಣನ ಜೊತೆಯಲ್ಲಿ ಅವರಿದ್ದ ಗೋಕುಲ ಬಿಟ್ಟು ಬೇರೆ ಪ್ರಪಂಚವೇ ಗೊತ್ತಿಲ್ಲ ಅವರಿಗೆ, ಅಷ್ಟು ದೇವರ ವಿಚಾರದಲ್ಲಿ ತನ್ಮಯರಾಗಿ ಬಿಟ್ಟಿದ್ರು. ಮತ್ತೊಬ್ಬಳಂದಂತೆ, ಇವನು ಅಲ್ಲಿಗೆ ಹೋಗ್ತಾನಂತೆ, ಬೀದಿ ಶೃಂಗಾರವಂತೆ, ಅಲ್ಲಿ ಸಿಟಿ ಕೇಳಬೇಕಾ, ನಮ್ಮೂರಲ್ಲಿ ಸ್ಟ್ರೀಟಲ್ಲಿ ಲೈಟ್ ಇದ್ದರೂ ಇರುತ್ತೆ, ಡ್ರೈನೇಜ್ ಕೆಟ್ಟೋಗಿರುತ್ತೆ, ಏನೂ ಫೆಸಿಲಿಟಿ ಇರಲ್ಲ. ನಗರದಲ್ಲೆಲ್ಲ ಫೆಸಿಲಿಟಿ ಇರುತ್ತೆ. ಅಲ್ಲಿ ನಗರದ ಸ್ತ್ರೀಯರು ತುಂಬ ಅಲಂಕಾರ ಮಾಡ್ಕೋತಾರಂತೆ. ಪಳ್ಳಿವಾಸಿಗಳು ನಾವು, ಹಳ್ಳಿ ಜನ ನಾವು, ನಮಗೇನು ಅಲಂಕಾರ ಗೊತ್ತಿಲ್ಲ ನಮಗೆ. ಕೃಷ್ಣ ಅವ್ರು ನೋಡಿದ್ರೆ ಮತ್ತೆ ಬರ್ತಾನ. ಮತ್ತೊಬ್ಬಳಂದು, ಮತ್ತೆ ಪಾಂಡವರಂತೆ ಮೋಹದ ಸೋದರತ್ತೆಯ ಮಕ್ಕಳಂತೆ, ಸುತ್ತ ಶತ್ರುಗಳಂತೆ ಚಿತ್ತಜಾನಯ್ಯನ ಚಿತ್ತ ಎರಡಾಯ್ತಂತೆ, ತಾಳಲಾರೆವು ನಾವು ಬಾಲತ್ವದಲ್ಲಿ ಹೋದರೆ ಆಣೆ ಇಡುವ ಬನ್ನಿ. ಕೃಷ್ಣ ಇಷ್ಟು ಸಣ್ಣ ವಯಸ್ಸಿಗೆ ನಮ್ಮನ್ನು ಬಿಡ್ತಾನೆ ಅಂತ ಗೊತ್ತಿರಲಿಲ್ಲ. ಅವಳು ಹೇಳೋದು, ಇಲ್ಲ ಬರ್ತಾನೆ, ಇಲ್ಲ ಈಗ ಟಿ ವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಂಡು ಮಾಡ್ಕೊಂಬಂದೆ. ಮತ್ತೆ ಪಾಂಡವರಂತೆ ಮೋಹದ ಸೋದರತ್ತೆಯ ಮಕ್ಕಳಂತೆ, ಈ ಕೃಷ್ಣನಿಗೆ ಸೋದರತ್ತೆ ಕುಂತಿಯ ಮಕ್ಕಳು ಪಾಂಡವರು, ಆ ಮಕ್ಕಳಿಗೆ ಶತ್ರುಗಳಂತೆ, ಅವರ ಬಾಧೆ ತೀರಿಸಲಿಕ್ಕೆ ಇವನು ಬಂದಿದ್ದಾನಂತೆ, ಮತ್ತೆ ಬರಲ್ಲ. ಕುಸಿದು ಕೂತುಬಿಟ್ರೆ ಅವರೆಲ್ಲ. ಇನ್ನು ಕೃಷ್ಣ ಬರಲ್ಲ ಅಂದರೆ ನಮ್ಮ ಜೀವನ ಏನು ಗತಿ, ಹೇಗೆ? ಎಲ್ಲ ಬಂದಿದ್ದಾರೆ ಕೃಷ್ಣನ ಬಳಿಗೆ. ಕೃಷ್ಣ ನೀನು ಮಧುರೆಗೆ ಹೋಗ್ತಿಯಂತೆ, ಉದಯದಿ ಪಯಣವಂತೆ, ಬೆಳಗ್ಗೆ ಹೋಗ್ತಿಯಂತೆ. ಹೌದಾ? ಹೌದು, ಹೋಗ್ತಾ ಇದ್ದೀನಿ. ನಮ್ಮನ್ನು ಬಿಟ್ಟು ಹೋಗ್ತೀಯಾ? ಹೋಗಲೇಬೇಕಮ್ಮ, ರಾಜ ಕರೆಸಿದ್ದಾನೆ, ಹೋಗದೇ ಇದ್ದರೆ ಆಗ್ರಹ ಆಗತ್ತೆ. ಮತ್ತು ಯಾವಾಗ ಬರ್ತೀವಿ? ಬೇಗ ಬರ್ತೀನಿ ಇಂದ. ಏನು ನಂಬಿಕೆ ಅಂದರು? ಏನು ಹೇಳಬೇಕು ಹೇಳ್ರಿ ನಿಮ್ಮ ನಂಬಿಕೆಗೆ? ಕೃಷ್ಣ ಅಂದ, ದೇವರ ಮೇಲೆ ಆಣೆ ಅಂದ. ಅವರಂದರು, ದೇವರ ಸತ್ರ ಕೇಳೋರು ಯಾರಿದ್ದಾರೆ? ದೇವರ ಮೇಲೆ ಆಣೆ ಇಟ್ಟರೆ ನಂಬಿಕೆ ಇಲ್ಲ ಅಂದರು. ಕೊನೆಗೆ ಬ್ರಹ್ಮದೇವರ ಮೇಲೆ ಆಣೆ ಅಂತ. ಅದೇನು ಬ್ರಹ್ಮದೇವರು? ಬ್ರಹ್ಮ 1:4, ಒಬ್ಬನಿಗೆ 4 ತಲೆ, ಅವನ ಮೇಲೆ ಆಣೆ ಇಡ್ತೀನಿ. ಬ್ರಹ್ಮಂಗೆ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ಅವನ ಮೇಲೆ ನಂಬಿಕೆ ಇಲ್ಲ. ಇಲ್ಲ ಬೇಡ, ರುದ್ರದೇವರ ಮೇಲೆ, ಶಿವನ ಮೇಲೆ ಆಣೆ ಇಡ್ತೀನಿ. ಅವರಂದರು, ಶಿವ ಯಾವಾಗಲೂ ಸ್ಮಶಾನದಲ್ಲೇ ಇರ್ತಾನೆ, ಒಂದು ದಿವಸ ಸ್ಮಶಾನಕ್ಕೆ ಹೋದರೆ ಅಳ್ತಾರೆ, ಅಲ್ಲೇ ಇದ್ದವರಿಗೆ ಯಾರು ಅಳ್ತಾರೆ? ಅದು ನಮಗೆ ನಂಬಿಕೆ ಇಲ್ಲ. ಹಾಗಾದರೆ ನಿಮ್ಮ ಆರಾಧ್ಯ ದೈವ ಮನ್ಮಥ ಇದ್ದಾನಲ್ಲ, ಅವನ ಮೇಲೆ ಆಣೆ ಇಡ್ತೀನಿ. ಅವರಂದರು, ಇದ್ದವರ ಮೇಲೆ ಆಣೆ ಇಟ್ಟರೆ ನಂಬಲಿಲ್ಲ, ರುದ್ರದೇವರ 3ನೆಯ ನೇತ್ರಾಗ್ನಿಯಿಂದ ಸುಟ್ಟು ಹೋಗಿದ್ದಾನೆ ಮನ್ಮಥ, ನಮಗೆ ಅವನ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳಿ ಬೇಗ ಬರ್ತೀನಿ ಅಂತ ಪರಮಾತ್ಮ ಹೇಳಿ ಹೊರಟಿರ್ತಾನೆ. ಹೊರಡುವಾಗ ನಂದಗೋಪ ಯಶೋದೆಯರು, ಕೆಲವರು ಗೊಲ್ಲತಿಯರು ಎಲ್ಲರನ್ನು ಕರ್ಕೊಂಡು ಬರ್ತಾನೆ. ಬಂದಾಗ ಕೆಲವರು ಅಂದ್ರಂತೆ, ಹೇ ಅಕ್ರೂರ, ನಿನಗೆ ಯಾರಿಟ್ಟಿದ್ದಾರೋ ಗೊತ್ತಿಲ್ಲ ಅಕ್ರೂರ ಅಂತ, ನೀನು ಬಲು ಕ್ರೂರ, ನಮ್ಮನ್ನು ಬಿಡಿಸಿ ದೇವರ ಕರ್ಕೊಂಡು ಹೋಗ್ತಾ ಇದ್ದೆ ಕೃಷ್ಣನನ್ನು, ನಮ್ಮನ್ನು ಬಿಡಿಸಿ ಕರ್ಕೊಂಡು ಹೋದ ನಿನಗೆ ಆ ದೇವರು ಸಿಗೋದು ಬೇಡ ಅಂತ ಅಕ್ರೂರ ಅಂದ. ಕೃಷ್ಣ ಮನೆಗೆ ಹೋಗೋಣ ಬಾ ಅಂದರೆ, ಇಲ್ಲ ನಾನು ಕಂಸವಧೆ ಮಾಡಿದ ಮೇಲೆ. ಅವನಂದ, ಬಹುಶಃ ನಾವು ಏನು ಕರ್ಮ ಮಾಡ್ತೀವೋ ಕರ್ಮ ಈಸ್ ರಿಫ್ಲೆಕ್ಸ್, ಅದು ನಮಗೆ ಹೊಡೆಯುತ್ತಂತೆ. ಆದ್ದರಿಂದ ನೀನು ಮಾಡಿದ್ದೇನು ಕೆಲಸ ಮಾಡಿದ್ದೀಯಲ್ಲ ಸ್ವಾಮಿ, ನನಗೆ ಶಾಪ ಕಾಣಿಸುತ್ತೆ, ಗೊಲ್ಲತಿಯರ ಶಾಪ.
ಮನೆಗೆ ಬರದೇ ಇದ್ದರೆ ಬೇಡ, ಕೆಲವೊಂದು ವರವನ್ನಾದರೂ ಕೊಡುವಂತಾನೆ. ಇದನ್ನು ದೇವರ ಬಳಿಯಲ್ಲಿ ನಾವು ಕೇಳಬಹುದು. ಅಕ್ರೂರ ಕೇಳ್ತಾನೆ, ಸ್ವಾಮಿ ಏನು ಬೇಕು ಅಂದರೆ, ಸ್ವಾಮಿ ನನ್ನನ್ನು ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರ ಎಲ್ಲರೂ ಬೈತಾರೆ, ಆದರೆ ನನಗೆ ಅದನ್ನು ಕೊಡು ಅಂದ. ಕಾಮ ಅಂದರೆ ಏನು? ನಾವು ಕಾಮ ಅಂದರೆ ಏನು ತಿಳಿದಿದ್ದೇವೆ? ಸ್ತ್ರೀ ಪುರುಷರ ಒಂದು ಇಚ್ಛೆಯೇ ಕಾಮ ಅಲ್ಲ. ಕಾಮ ಅಂದರೆ ಸಂಸ್ಕೃತದಲ್ಲಿ ಇಚ್ಛೆ ಅಂತರ್ಥ, ಅಪೇಕ್ಷೆ ಅಂತರ್ಥ. ಅಕ್ರೂರ ಕೇಳ್ತಾನೆ, ನಿನ್ನ ಪಾದ ಪೂಜೆ ಮಾಡುವುದರಲ್ಲಿ ನನಗೆ ಕಾಮ ಇರಲಿ, ನನಗೆ ಇಚ್ಛೆ ಇರಲಿ, ಹಾಗೆ ಪುಣ್ಯ ಸಂಪಾದನೆ ಮಾಡುವುದರಲ್ಲಿ ಲೋಭ ಇರಲಿ. ಲೋಭ ಅಂದರೆ ಏನು ಅಂದರೆ ನಿಮ್ಗೆ ಗೊತ್ತಿಲ್ಲ, ಲೋಭ ಡೆಫಿನೇಷನ್ ಗೊತ್ತಿಲ್ಲ. ನಾದಿ ನಾದೆ ನೀದಿ ನಾದೆ, ಇದು ಲೋಭ. ನಂದು ನಂದೆ ನಿಂದು ನಂದೆ, ಇದು ಲೋಭ. ಅವನಂದ ಅವರ ಪುಣ್ಯವೂ ನನಗಿರಲಿ, ನನ್ನ ಪುಣ್ಯವೂ ನನಗಿರಲಿ. ಲೋಭಸ್ಸು ಪುಣ್ಯಾರ್ಜನೆ, ಪುಣ್ಯ ಸಂಪಾದನೆಯಲ್ಲಿ ನನಗೆ ಲೋಭ ಇರಲಿ. ಅದರ ಜೊತೆಗೆ ಸುಪುಣ್ಯಾರ್ಜನೆ ಅಮಲಧಿಯಾಂ ಲೋಭಸ್ಸು ಪುಣ್ಯಾರ್ಜನೆ ಮಾತ್ಸರ್ಯಂ ಚರಿತಾನುಕೀರ್ತನ ಸುಧಾ ಪಾನಾನ್ಮದಃ. ಸ್ವಾಮಿ ನನಗೆ ಕಥೆ ಕೇಳುವಾಗ ಎಲ್ಲೋ ಒಂದು ಕಡೆ ಕೂತ್ಕೊಬೋದು, ಆಯ್ದ ಮೇಲೆ ಎದ್ದು ಹೋಗೋದು. ಏನು ಹೇಳಿದ್ರು ಅಂತ ಕೇಳಿದ್ರೆ ಏನು ಅರ್ಥ ಆಯ್ತಾ ನಿಮಗೆ ಅಂತ ಕೇಳೋದು ಇನ್ನೊಬ್ಬರನ್ನ. ಅದಕ್ಕಿಬ್ಬರು ರಾಮಾಯಣಕ್ಕೆ ಹೋಗಿದ್ದರು, ರಾಮಾಯಣ ಕಥೆ ಕೇಳಲಿಕ್ಕೆ ಹೋಗಿದ್ದರು. ಬೆಳಗ್ಗೆ ರಾಮಾಯಣ ಆವಾಗೆಲ್ಲ ರಾತ್ರಿಯೆಲ್ಲ ನಡೀತಿತ್ತು. ಬೆಳಗ್ಗೆ ಎದ್ದ ಮೇಲೆ ಒಬ್ಬನ ಕೇಳೋದಂತ, ಏನೋ ರಾಮಾಯಣ ಹೇಗಿತ್ತು ಅಂದರೆ, ಏನು ಸಾಫ್ಟು, ಏನು ಮೆತ್ತಿಗಿತ್ತು ಗೊತ್ತಾ, ಭಾರಿ ಮೆತ್ತಿಗಿತ್ತು ಅಂತಂದ. ಇನ್ನೊಬ್ಬನ ಕೇಳಿದ್ರು, ಏನೋ ರಾಮಾಯಣ ಹೆಂಗಿತ್ತು, ದೆವ್ವ ಭಾರ ಅಂದವ. ಇವನು ಅವನ ಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಮಲಗಿದವನಿಗೆ ಮೆತ್ತಿಗಿತ್ತು, ಅವನಂದ ರಾಮಾಯಣ ಮೆತ್ತಿಗಿತ್ತು ಅಂದ. ಇವನು ಮಲ್ಕೊಂಡಿದ್ದಲ್ಲ, ಇವನಂದ ಏನು ಹೆಣ ಭಾರ ರೀ ಅದು, ಭಯಂಕರ ಭಾರ ಅಂತ. ಅದಕ್ಕೆ ಅವನಂದ, ಪರಮಾತ್ಮನ ಕಥೆಯನ್ನು ಕೇಳುವುದರಲ್ಲಿ ನನಗೆ ಶ್ರೇಷ್ಠವಾಗಿರತಕ್ಕಂತಹ ಮತ ದೇವರ ಕಥೆ ಕೇಳಿ ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಬಗೆಯರೋ ಬಡತನ ಭಾಗ್ಯ ಭಾಗವತರು. ದೇವರ ಕಥೆಯನ್ನು ಕೇಳಿ ಆನಂದೋದ್ರೇಕ ಆಗಬೇಕು. ದೇವರ ಕಥೆ ಕೇಳುವಾಗ ನಮ್ಮ ಪಾಪಗಳು, ದೇವರು ಮಾಡುವ ಅನುಗ್ರಹ, ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ನಾಸ್ತಿ. ಸ್ವಾಮಿ ನಾನೆಷ್ಟು ಪಾಪಿ ಎಂದರೆ ಒಂದು ದಿವಸಕ್ಕೆ 10 ಜನ್ಮಕ್ಕಾಗುವಷ್ಟು ಪಾಪ ಮಾಡ್ತೀವಂತ. ಮತ್ತೆ 10 ಜನ್ಮ ಎತ್ತಬೇಕು ನಾವು. ಆ ಪಾಪದ ಗಂಟನ್ನು ನಾವು ಮಾಡ್ಕೊಳ್ತೀವಿ. ದೇವರನ್ನು ಕೇಳಬೇಕಂತೆ. ಹಾವಿನ ಕೊಂಬಿನ ತುದಿಯಲ್ಲಿ, ಹಸುವಿನ ಕೊಂಬಿನ ತುದಿಯಲ್ಲಿ ಸಾಸಿವೆ ಕಾಳಿಟ್ಟು ಎಷ್ಟೊತ್ತು ನಿಂತಿರುತ್ತೆ, ಅಷ್ಟೇ ನಮ್ಮ ಪುಣ್ಯ. ಅಲ್ಪ ಪುಣ್ಯ, ಪಾಪದ ಭಾರವೇ ಜಾಸ್ತಿ. ಮಾಡಬಾರದೇ ಇದ್ದ ಪಾಪ, ನೋಡಬಾರದೇ ಇದ್ದ ನೋಟ, ಕೇಳಬಾರದೇ ಇದ್ದ ಶಬ್ದಗಳು, ಇದನ್ನೇ ಕೇಳ್ತಾ ಇರ್ತೀವಿ. ಆದ್ದರಿಂದ ಸ್ವಾಮಿ ನಮಗೆ ಅವಶ್ಯವಾಗಿ ನೀನು ನನ್ನನ್ನು ಏನು ಮಾಡಬೇಕು ಅಂತಂದರೆ, ಪರಮಾತ್ಮನ ಕಥೆಯನ್ನು ಕೇಳಿ ಮದೋನ್ಮತ್ತನಾಗಬೇಕು. ಜಗತ್ತು ಮರೆಯಬೇಕು, ನಾನು ಎಲ್ಲಿದ್ದೀನಿ ಎನ್ನುವುದನ್ನು ಮರೆಯಬೇಕು. ದೇವರ ಕಥೆ ಕೇಳಿ ಆನಂದವಾಗಬೇಕು. ದೇವರ ದರ್ಶನ ಆಗದೇ ಇದ್ದರೆ ಅಳಬೇಕು, ದೇವರ ದರ್ಶನ ಆದರೆ ಕುಣಿಯಬೇಕು. ನಗುವರು, ರೋಧಿಸುವರು, ನಾಟ್ಯವಾಡುವರು, ಬಗೆಯರೋ ಬಡತನ ಭಾಗ್ಯ ಭಾಗವತರು. ದೇವರಿಗೆ ಬೇಕಾದ್ದು ಕೊಡಲಿ, ಅವ್ರಿಗೇನು ಇದು ಭಾಗ್ಯ ಇದು ಬಡತನ ಅಂತಿಲ್ಲವೇ ಇಲ್ಲ. ಪುರಂದರದಾಸರು ದೊಡ್ಡ ಶ್ರೀಮಂತ ನಾಯಕರು, ಅದ್ಭುತ ಶ್ರೀಮಂತ ನಾಯಕರು. ಪರಮಾತ್ಮ ಭಿಕ್ಷೆ ಬೇಡಲಿಕ್ಕೆ ಬಂದರೆ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದ. ನನ್ನ ಮಗನ ಮುಂಜಿ ಮಾಡಬೇಕು, ಏನಾರು ದುಡ್ಡು ಕೊಡ್ರಿ ಶ್ರೀಮಂತರು ಅಂತ 8 ತಿಂಗಳು ಓಡಾಡಿಸಿ ಸವಕಲು ನಾಣ್ಯ ಅದು ನಡೆಯಬಾರ್ದು, ಅದರದ್ದೊಂದು ಮೂಟೆ ಇಟ್ಟಿದ್ದ, ಚೆಲ್ಲಿದ, ಇದರಲ್ಲಿ 2 ಕಾಸು ಎತ್ಕೊಡ್ರಿ. ಅಂಥ ಪುರಂದರದಾಸರ, ಅಂಥ ಶ್ರೀನಿವಾಸ ನಾಯಕರನ್ನು ಹೆಂಡತಿಯಿಂದ ಉದ್ಧಾರ ಮಾಡಿಸಿದ. ಉದ್ಧಾರ ಆದಮೇಲೆ ಕೃಷ್ಣದೇವರಾಯ ನೋಡಿದನಂತೆ, ಇವರಿಗೆ ನಿಜವಾಗಲೂ ಕಸ್ತೂರಿ ಕಟ್ಟಿದ ಬಟ್ಟೆ ಅಂತಾರೆ. ಕಸ್ತೂರಿ ಇಲ್ಲದೇ ಇದ್ದರೂ ಬಟ್ಟೆಯಲ್ಲಿ ವಾಸನೆ ಇರುತ್ತೆ ಅಲ್ವಾ? ಅದು ಗೊತ್ತಿಲ್ಲ ನಿಮಗೆ ಯಾರಿಗೂ. ಸ್ಪ್ರೇ ಹೊಡೆದ ಬಟ್ಟೆ ಅಂತ ಹೇಳಬೇಕು ಇವಾಗ. ಯಾಕೆಂದರೆ ಕಸ್ತೂರಿ ಅದು ಹಳೆಯ ಕಾಲದ, ಅದು ಯಾವುದೂ ಇಲ್ಲ. ಅದಕ್ಕೆ ಏನಾದರೂ ಇವನಲ್ಲಿ ಖಂಡಿತವಾಗಿ ಹಳೆ ವಾಸನೆ ಇರುತ್ತೆ, ದುಡ್ಡಿನ ಬಗ್ಗೆ ಅಭಿಮಾನ ಇರುತ್ತೆ, ಪರೀಕ್ಷೆ ಮಾಡಬೇಕು ಅಂತ ಪುರಂದರದಾಸರು ಭಿಕ್ಷೆಗೆ ಯಾಯವಾರಕ್ಕೆ ಬಂದಾಗ ಕೃಷ್ಣದೇವರಾಯ ಹೇಳಿದ, ರತ್ನ ಮುತ್ತು ವಜ್ರ ವೈಢೂರ್ಯ ತಗೊಂಡು ಬನ್ನಿರಿ. ತಂದು ಪುರಂದರದಾಸರು ದಕ್ಷಿಣೆ ಕೊಡುವಾಗ, ಕೆಲವರೆಲ್ಲ ದಕ್ಷಿಣೆ ಕೊಡುವಾಗ ಕರಿ ನೋಟ್ ಆದರೆ, ಕರಿ ನೋಟ್ ಹಾಕಿದರೆ ತುಂಬ ದೊಡ್ಡ ಆಶೀರ್ವಾದ,
ಹಸಿರು ನೋಟ್ ಹಾಕಿದರೆ ತುಂಬ ಕಡಿಮೆ, ಸ್ವಲ್ಪ ನೀಲಿ ನೋಟ್ ಹಾಕಿದರೆ ಸ್ವಲ್ಪ. ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ನೋಟ್ ನೋಡಿ ಮಾತಾಡಿಸೋ ಪದ್ಧತಿ. ಪುರಂದರದಾಸರಿಗೆ ಇದು ಯಾವುದೂ ಇಲ್ಲ. ಭಿಕ್ಷೆಯಲ್ಲಿ ಏನು ಹಾಕ್ತಾರೋ ತೊಗೊಂಬರೋದು. ಈ ರತ್ನ ಮುತ್ತು ಹಾಕಿಬಿಟ್ಟಿದ್ದ. ಪುರಂದರದಾಸರು ಮನೆಗೆ ಬಂದರು. ಮನೆಗೆ ಬಂದು ಭಿಕ್ಷೆಯನ್ನು ಕೆಳಗಿಟ್ಟು ಮಂಗಳ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಅಡುಗೆ ಮಾಡು ಅಂದರೆ ಹೆಂಡತಿ ಅಡುಗೆ ಮಾಡೋ ತನಕ ಹೊರ ಕೂತು ಮಕ್ಕಳಿಗೆ ಪಾಠ ಪ್ರವಚನ. 4 ಜನ ಮಕ್ಕಳು. ಮಧ್ಯಾಹ್ನದ ಹೊತ್ತಿಗೆ 3 ಗಂಟೆ ಹೊತ್ತಿಗೆ ಕೃಷ್ಣದೇವರಾಯ, ವ್ಯಾಸರಾಜರು ಗುರುಗಳು ಇಬ್ಬರು ಬಂದರು. ಪುರಂದರದಾಸರೇನೋ ಬರ್ಕೊಂಡು ಕೂತಿದ್ದಾರೆ. ದಾಸರೇ ಇನ್ನೂ ಊಟ ಆಗಿಲ್ವಾ ಅಂತ ಕೇಳಿದ್ರು. ಇಲ್ಲ. ಯಾಕೆ? ಮನೆಯವರು ಕರೆದಿಲ್ಲ, ಊಟಕ್ಕೆ ಹೋಗಿಲ್ಲ. ಏನು ನಿರಂಬಳ ನೋಡು. ಕೃಷ್ಣದೇವರಾಯ ಒಳಗೆ ಬಂದು ಕೇಳಿದ, ಅಮ್ಮ ಸರಸ್ವತಿ ಬಾಯಿ ಯಾಕೆ ಇನ್ನೂ ದಾಸರಿಗೆ ಊಟಕ್ಕೆ ಹಾಕಿಲ್ಲ? ಸಂಸಾರ ಹೀಗಿರಬೇಕು ನೋಡ್ರಿ. ಸರಸ್ವತಿ ಬಾಯಿ ಅಂದ್ಲಂತೆ, ಯಾರೋ ಏನೋ ಭಿಕ್ಷೆಯಲ್ಲಿ ಕಲ್ಲುಗಳನ್ನು ಹಾಕಿಬಿಟ್ಟಿದ್ದಾರೆ. ಕಲ್ಲುಗಳನ್ನು ನಾನು ತೆಗೆದು ಬಿಸಾಕ್ತಾ ಇದ್ದೀನಿ, ಲೇಟ್ ಆಗ್ತಾ ಇದೆ ಅಂತ. ಹೆಂಡಂದ್ರು ಸಾಮಾನ್ಯವಾಗಿ ಹೀಗಿರಲ್ಲ. ಎಂತೆಂಥ ಒಳ್ಳೊಳ್ಳೆ ವರಗಳು ಬಂದಿತ್ತು, ನನ್ನ ದರಿದ್ರಕ್ಕೆ ನೀವೇ ಗಂಟು ಬಿದ್ರಿ, ನನ್ನ ಹಣೆ ಬರ, ಯಾರನ್ನಾರು ಮಾಡ್ಕೊಂಡು ಹೋಗಿದ್ರೆ ಆಗಿತ್ತು ಅಂತ ಬೈಯೋರೇ ಜಾಸ್ತಿ. ಆದರೆ ಸರಸ್ವತಿ ಬಾಯಿ ಮುತ್ತುರತ್ನಗಳನ್ನು ಕಲ್ಲು ಅಂತ ಎತ್ತಿ ಬಿಸಾಕ್ತಾ ಇದ್ರು. ಅದಕ್ಕೆ ಬಡತನ ಭಾಗ್ಯ. ಎಷ್ಟು ಶ್ರೀಮಂತಿಕೆ ಇದ್ದ ಪುರಂದರದಾಸರು ಆ ಬಡತನ ಬಂತು, ತಾವೇ ಬಿಟ್ಟು ಬಂದಿದ್ದರು. ಒಂದು ದಿವಸ ಕೂಡ ಅಂದ್ಕೊಳ್ಳಲಿಲ್ಲ ನಾ ಬಿಟ್ಟು ಬರಬಾರ್ದಾಗಿತ್ತು, ಒಳ್ಳೆಯ ಸಂಪತ್ತಿತ್ತು ಅಂತ ಅಂದುಕೊಳ್ಳಲಿಲ್ಲ. ಹಾಗೆ ಭಗವದ್ಭಕ್ತರು ದೇವರು ಕೊಟ್ಟಿದ್ದರಲ್ಲಿ ತುಂಬ ಸಂತೋಷವಾಗಿರ್ತಾರೆ. ಕೃಷ್ಣ ಒಂದು ದಿವಸ ಎಲ್ಲ ಯುದ್ಧ ಎಲ್ಲ ಮುಗೀತಂತೆ. ಮುಗಿದ ಮೇಲೆ ಅರ್ಜುನ, ಆರ್ ಯು ಫ್ರೀ? ಹ್ಞೂ ಸ್ವಾಮಿ, ಫ್ರೀ ಆಗಿದ್ದೀನಿ. ದುರ್ಯೋಧನ ಸತ್ತ, ದುಶ್ಯಾಸನ ಸತ್ತ, ಜರಾಸಂಧ ಸತ್ತ, ನಮಗಿನ್ನೇನೂ ಇಲ್ಲ, ಫ್ರೀ ಆಗಿತ್ತು. ಹಾಗಾದ್ರೆ ಬಾ, ರಥದಲ್ಲಿ ಕೂತ್ಕೋ, ನಾನು ಓಡಿಸ್ತೀನಿ ಅಂದ ಅರ್ಜುನ. ಸಾರಥಿ ನಾನೇ, ರಥಿಕ ನೀನೇ. ಯಾವಾಗಲೂ ದೇಹದಲ್ಲಿರೋದು ಹಾಗೆ. ನಾನು ಸಾರಥಿ, ನೀನು ರಥಿಕ. ಕೂತ್ಕೊಂಡು ಓಡಿಸ್ಕೊಂಡ. ದೊಡ್ಡ ಬಂಗ್ಲೆ, ವಿಲ್ಲ, 100x100 ಹೌಸು, 1000x1000 ಸೈಟು. ಕೃಷ್ಣ ಹೋದ, ಪರಿಚಯ ಇತ್ತು, ಬಾಗಿಲು ತೆಗೆದ್ರು, ಒಳಗೋಗಿ ಕೂತ್ಕೋ ಅರ್ಜುನ ಅಂತ ಭಾರಿ ಫರ್ನಿಚರ್ ಹಾಕಿದ್ರು. ಅರ್ಜುನ ಕೃಷ್ಣ ಇಬ್ಬರು ಕೂತ್ಕೊಂಡ್ರು. ಒಳಗಡೆ ಎಲ್ಲ ಕೌಂಟಿಂಗ್ ಮಿಷನ್ಸು, ದುಡ್ಡು ಎಣಿಸುವ ಮಿಷನ್ನು, ಪುರ್ರ ಅಂತ ಸೌಂಡು ಕೌಂಟಿಂಗ್ ಮಿಷನ್ದು. ಕೃಷ್ಣ ಕೂತ್ಕೊಂಡ. ಅರ್ಜುನ ಅಂದ, ಬಹುಶಃ ಕೃಷ್ಣನ ಪಾದ ಪೂಜೆ ಮಾಡಲಿಕ್ಕೆ ದುಡ್ಡು ತರ್ತಾ ಇದ್ದಾನೆ ಅಂತ. ಹತ್ತಾಯಿತು, ಅರ್ಧ ಗಂಟೆ ಆಯಿತು, ಯಾರೂ ಬರಲಿಲ್ಲ. ಕೃಷ್ಣ ಅಂದ, ತುಂಬ ಬ್ಯುಸಿ ಕಾಣಿಸುತ್ತೆ, ಇನ್ನೊಂದು ಸರಿ ಬರೋಣ ಬಾ ಅಂಥೇಳಿ ಆ ಮನೆ ಯಜಮಾನ ಬಂದು ನಮಸ್ಕಾರವೂ ಮಾಡಲಿಲ್ಲ. ಅವನಿಗೆ ಹೇಳಿದ, ಐಶ್ವರ್ಯಾಭಿವೃದ್ಧಿರಸ್ತು, ನಿನಗೆ ಸಂಪತ್ತು ಅಭಿವೃದ್ಧಿ ಆಗಲಿ ಅಂದುಬಿಟ್ಟ. ಅರ್ಜುನ ಅಂದ, ದೇವರನ್ನು ನೋಡಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ, ಅವನಿಗೆ ಐಶ್ವರ್ಯಾಭಿವೃದ್ಧಿ ಆಗಿಬಿಟ್ಲಿ ಅಂದ್ಬಿಟ್ನಲ್ಲ. ಏನೋ ಹಳೆ ಭಕ್ತ ಅಂತ ಕಾಣಿಸುತ್ತೆ, ಪರಮಾತ್ಮ ಹಾಗೆ ಅನುಗ್ರಹ ಮಾಡಿದ್ದಾನೆ ಅಂದ್ಕೊಂಡ. ಅರ್ಜುನ ಅಂದ, ಮನೆಗೆ ಹೋಗೋಣವಾ? ನಿನ್ನ ಮಕ್ಕಕ್ಕೆ ಮಂಗಳಾರತಿ ಆಯ್ತಲ್ಲ, ಸಾಕಲ್ಲ, ಮನೆಗೆ ಹೋಗೋಣ ನಡೆಯಿಂದ. ಇಲ್ಲ, ಇನ್ನೊಂದು ಮನೆಗಿದೆ, ಹೋಗೋಣ ಅಂತ. ಊರ ಹೊರಗೆ ನದಿ ತೀರದಲ್ಲಿ ಒಂದು ಮುರುಕಲು ಗುಡಿಸಲು. ಅಲ್ಲಿ ಪಂಚಭೂತಗಳೆಲ್ಲ ಒಳಗೆ ಬರ್ತಾ ಇದೆ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂದರೆ ಮುರುಕಲು ಗುಡಿಸಲು. ಆ ಮುರುಕಲು ಗುಡಿಸಿಗೆ ಒಂದು ಗೇಟು, ಬಿದಿರಿನ ಗೇಟು, ಮುಟ್ಟಿದ ಕೂಡಲೇ ಬಿದ್ದೋಯ್ತು. ಅಲ್ಲೊಂದು ಬಡಕಲು ಹಸು ನಿಂತಿತ್ತು. ಕೃಷ್ಣ ಅಂದ, ಬಾ ಒಳಗೆ ಹೋಗೋಣ. ಒಳಗೆ ಹೋದ. ಆ ಬಡಬ್ರಾಹ್ಮಣ ಬಂದ, ಸ್ವಾಮಿ ಜಗದೊಡೆಯ ಲಕ್ಷ್ಮೀಪತಿ, ಸ್ವಾಮಿ ಬಂದಿದ್ದೀಯಾ, ಬಹಳ ಆನಂದ, ನನ್ನಂಥ ಪಾಪಿ ದರಿದ್ರನ ಮನೆಗೆ ಬಂದಿ ಸ್ವಾಮಿಯಿಂದ. ಒಂದು ತಂಬಿಗೆಯಲ್ಲಿ ನೀರು ತೊಗೊಂಡು ಬಂದ. ಅದು ತೂತುಗಳ ಮಯ, ಸಹಸ್ರಾಕ್ಷ ತೂತಿನ ತಂಬಿಗೆ. ಅದನ್ನು ಹೀಗೆ ಮುಚ್ತಾನೆ, ಎಲ್ಲಿ ಮುಚ್ಚರೂ ನೀರು ಬರ್ತಾ ಇದೆ. ಅದನ್ನು ತಂದು ದೇವರ ಪಾದಕ್ಕೆ ಹಾಕಿ, ಇವತ್ತು ನಮ್ಮ ಪಿತೃದೇವತೆಗಳೆಲ್ಲ ಸಂತೃಪ್ತರಾದರು, ನನ್ನ ಜೀವನ ಪಾವನವಾಯಿತು, ನೀ ಬಂದಿ ಸ್ವಾಮಿ, ಭಾಳ ಆನಂದವಾಯಿತು ಅಂತ ದೇವರ ಪಾದಕ್ಕೆ ನೀರು ಹಾಕಿ, ಆ ನೀರನ್ನು ತೆಗೆದು ತಲೆ ಮೇಲೆ ಹಾಕ್ಕೊಂಡು ಕುಡಿದು, ಬಾ ಸ್ವಾಮಿ ಅಂತ ಕರ್ಕೊಂಡು ಹೋದ. ಒಂದು ಮುರುಕಲು ಚಾಪೆ ಹಾಕಿದ. ಅದರಲ್ಲಿ 10-20 ಮಾತ್ರ ದರ್ಬೆಗಳು ಉಳಿದಿತ್ತು. ಕೃಷ್ಣನ ಕುಡಿಸಿದ. ಕೃಷ್ಣ ಕೇಳಿದ, ಹೇಗಿದ್ದೀಯಾ? ಕೇಳಬೇಕೇನ್ರಿ ಅವನ್ನ? ಕೆಲವರು ಕ್ವಶನ್ ಚೆನ್ನಾಗಿ ಮಾಡ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಆಚಾರ್ಯ ನಿಂತಿರ್ತಾರೆ, ಕಾರ್ ನಿಲ್ಲಿಸ್ಬಿಟ್ಟು ಕೇಳೋದು, ಆಚಾರ್ಯ ಬಸ್ಸಿಗೆ ಕಾಯ್ತಾ ಇದ್ದೀರಾ? ಇಲ್ಲ, ಫ್ಲೈಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ.
ಅವ್ರು ಯಾಕೆ ನಿಲ್ಲಿಸಿದ್ದು ಅಂದರೆ ಎಲ್ಲಿ ಬಿಡಬೇಕು ಆಚಾರ್ಯ ಅಂತಲ್ಲ, ನಮ್ಮ ಕಾರ್ ನೋಡಲಿ ಆಚಾರ್ಯ ಅಂತ. ಕೃಷ್ಣ ಕೇಳಿದ ಹೇಗಿದ್ದೀಯಾ ಅಂತ. ಅರ್ಜುನನಿಗೆ ಸಿಟ್ಟು ಬಂತು, ನಾಚಿಕೆ ಇಲ್ಲವ, ನೋಡಿದ್ರೆ ಗೊತ್ತಾಗಲ್ವ, ರಿಪ್ಸ್ ಎಲ್ಲ ಕಾಣಿಸ್ತಾ ಇದೆ, ಸ್ಪೈನಲ್ ಕಾರ್ಡ್ ಕಾಣಿಸ್ತಾ ಇದೆ, ಮೂಳೆಗಳೆಲ್ಲ ಕಾಣಿಸ್ತಾ ಇದೆ, ಅವನು ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಏನೋ ನಂಗೆ ಯಾಕೆ ಬೇಕು ಸುಮ್ಮನೆ ಇದ್ದ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಕೇಳ್ತಾನೆ, ಹೆಂಡತಿ? ಇಲ್ಲ ಸ್ವಾಮಿ. ಅಲ್ಲ ಪಾಪ ಅಲ್ವಾ? ಏನಲ್ಲ ಸ್ವಾಮಿ, ನಿನ್ನ ಚಿಂತೆ ಮಾಡಲಿಕ್ಕೆ, ನಿನ್ನ ಸ್ಮರಣೆ ಮಾಡಲಿಕ್ಕೆ ಅಡ್ಡಿಯಾಗಿದ್ದರು, ಹೋದರು. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಬಂಧುಗಳಿಲ್ಲ, ಯಾರೂ ಇಲ್ಲ, ನಾನೊಬ್ಬ ಚೆನ್ನಾಗಿದ್ದೀನಿ ನೋಡ್ರಿ. ಅವನಿಂತವನು ನಾವಾಗಿದ್ದರೆ ಕಾಣಿಸಲ್ವ ಅಂತ ತೆಗೆದು ಒಂದೇಟೆ ಹಾಕಿಬಿಡ್ತಿದ್ವಿ ದೇವರಿಗೆ. ದೇವರೇನಾದ್ರು ನಮ್ಮನ್ನು ಆ ಕ್ವಶನ್ ಕೇಳಿದ್ರೆ ನಿಂಗೆ ಗೊತ್ತಿಲ್ವಾ ಅಂತ ಇದ್ವಿ. ಅವನಿಂದ ಎಲ್ಲ ಚೆನ್ನಾಗಿದ್ದೀನಿ ಸ್ವಾಮಿ. ಹೊರಗೆ ಬಂದ ಕೃಷ್ಣ, ಹೋಗಿ ಬರ್ತೀನಿ. ಹಸುನಿಂದ? ಹೌದು ಸ್ವಾಮಿ. ಎಷ್ಟು ಕೊಡುತ್ತೆ ಹಾಲು? ಒಂದು ಪಾವು ಕೊಡುತ್ತೆ. ಕೃಷ್ಣ ಹೊರಗೆ ಬರ್ತಾ ಆಕಳು ಸತ್ತು ಹೋಗ್ಲಿ ಇಂದ. ಅರ್ಜುನ ಅಂದ, ಸೀದಾ ನೀನು ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಕೃಷ್ಣ ನಿನಗೆ ಬುದ್ಧಿ ಇಲ್ಲ, ಶ್ರೀಮಂತನಿಗೆ ಸಂಪತ್ತು ಬರಲಿ ಅಂತ ಆಶೀರ್ವಾದ ಮಾಡ್ತೀಯ, ಬಡವನಿಗೆ ಒಂದು ಹಸು ಇದ್ದದ್ದನ್ನು ಸಾಯಲಿ ಅಂತ ಆಶೀರ್ವಾದ ಮಾಡ್ತೀಯ, ನೀನೆಂಥ ದೇವರು? ನೀ ಬಾ ಅಂದ. ಕೃಷ್ಣ ಅರ್ಜುನನ ಕರ್ಕೊಂಡು ಬಂದು ಅವತ್ತೆಲ್ಲ ಆಯಿತು. ಮಾರನೇ ದಿವಸ ಕೃಷ್ಣ, ಬಾ ಹೋಗಿ ಬರೋಣ. ಮತ್ತಾರ ಮನೆ ಕರ್ಕೊಂಡು ಹೋಗ್ತೀವಿ ಮಾರಾಯ, ನಿಂದು ವಿಚಿತ್ರ ಪದ್ಧತಿ. ನೀನು ಭಕ್ತರೂ ಹಾಗೆ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ದುಡ್ಡಿಲ್ಲ, ದುಗಾಣಿ ಇಲ್ಲ ಅಂದರೆ ಚೆನ್ನಾಗಿದ್ದೀವಿ ಅಂತಾರೆ ನೋಡ್ರಿ. ನಾವು ಹಾಗಂತೀವ? ಏನು ಹಣೆ ಬರೋ ನಮ್ದು ಗೊತ್ತಿದ್ದು ಹೀಗೆ ಮಾಡ್ತೀಯ ಅಂತ. ಮಾರನೇ ದಿವಸ ಬಂದ ಕೃಷ್ಣ, ಅದೇ ಮುರುಕಲ ಮನೆಗೆ ಬಂದ. ಮುರುಕಲ ಮನೆ ಮುಂದೆ ಹಸು ಬಿದ್ದೋಗಿದೆ, ಹದ್ದುಗಳು ನಾಯಿಗಳು ತಿಂತಾ ಇದೆ. ಅರ್ಜುನನಿಗೆ ಸಿಟ್ಟು ಬಂತು, ತಡ್ಕೊಂಡ. ಮನೆಯೊಳಗೆಲ್ಲ ಹೋಗಿ ನೋಡಿದೆ ಕೃಷ್ಣ, ಯಾರೂ ಇಲ್ಲ. ಅರ್ಜುನ ಅಂದ, ತೀರ್ಥ ನಿನ್ನ ಸಂತೋಷ ಆಯ್ತಾ? ಹಸುನೂ ಕೊಂದಿ, ಒಂದು ಲೋಟ ಹಾಲು ಕುಡಿತಾ ಇದ್ದ, ಅದನ್ನು ತಪ್ಪಿಸ್ದಿ. ಏನು ಕೃಷ್ಣ ನೀನು ಎಂಥ ಮೂರ್ಖ ಇದ್ದೀಯಾ? ಅವರು ಸತ್ತೋದ ಕಾಣಿಸುತ್ತೆ ಅಂತ. ಅಲ್ಲಿ ಸತ್ತಿಲ್ಲ, ಅಲ್ಲಿ ನೋಡು ಒಂದು ನದಿ ಆ ಕಡೆ ದಂಡೆಯಲ್ಲಿ ಆರಾಮಾಗಿ ನಿರಮ್ಮಳವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಕೃಷ್ಣ ಅಲ್ಲಿ ಹೋಗಿ ಕೇಳ್ದ, ಹೌ ಆರ್ ಯು ಫೀಲಿಂಗ್ ಅಂದ. ಸ್ವಾಮಿ, ಒಂದು ಹಸು ಇತ್ತು, ಅದಕ್ಕಾಗಿ ನಾನಿದ್ದೆ, ಅದು ಹೋಯ್ತು, ನಿಶ್ಚಿಂತೆಯಾಗಿ ನಿನ್ನ ಧ್ಯಾನ ಮಾಡ್ತಾ ಇದ್ದೀನಿ. ಎಂಥ ಭಕ್ತರಿರ್ತಾರೆ ನೋಡ್ರಿ. ದೇವರು ಏನು ಕೊಡ್ತಾರೆ ಅದನ್ನು ಆನಂದದಿಂದ ಸ್ವೀಕಾರ ಮಾಡಬೇಕು. ನೋಡ್ರಿ, ನೀವು ಆಲೋಚನೆ ಮಾಡಿರಿ, ದೇವರು ಕೊಟ್ಟಿದ್ದನ್ನು ನಾವು ಬೇಡ ಅಂದರೆ ನಾನ್ ರಿಟರ್ನಬಲ್. ಅದು ದೇವರದಲ್ಲ, ನಮ್ಮದೇ. ಅದು ವಾಪಸ್ ತಗೊಳ್ಳಲ್ಲ. ಇನ್ನು ಎರಡನೇದ್ದು, ಇದೇ ಬೇಕು ಅಂತ ಕೇಳಿದರೆ ಪರಮಾತ್ಮ ಕೊಡಲ್ಲ. ಯಾಕೆಂದರೆ ಅಷ್ಟು ಕ್ಯಾಶ್ ಪುಣ್ಯ ನಿಮ್ಮ ಹತ್ರ ಇರೋದು. ಒಟ್ಟಲ್ಲಿ ದೇವರು ಕೊಟ್ಟದ್ದನ್ನು ಏನು ಕೊಡ್ತಾನೆ ಅದು ಹೇಗೇ ಇರಲಿ, ಎಂಥದ್ದೇ ಆಗಿರಲಿ, ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡಿ ಆನಂದ ಪಡಬೇಕು. ಅಕ್ರೂರ ಅಂದ, ಸ್ವಾಮಿ ನನಗೆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ, ನಿನ್ನ ಶತ್ರುಗಳಲ್ಲಿ ನನಗೆ ಮಾತ್ಸರ್ಯ ಇರಲಿ, ನಿನ್ನ ಕಥೆ ಕೇಳುವಲ್ಲಿ ನನಗೆ ಕಾಮ ಇರಲಿ ಸ್ವಾಮಿ. ಅದಷ್ಟೇ ಅದು, ಅವನಷ್ಟೇ, ಅವನ ಹಣೆ ಬರ ಅಷ್ಟೇ ಅದು. ದೇವ್ರ ಕಡೆಗೆ ಬರಲ್ಲ ಅವನು, ಅಷ್ಟೇ ದುಡ್ಡು ಎಣಿಸ್ಕೊಂಡಿರ್ತಾನೆ, ಅಷ್ಟೇ ಅದು ಕತೆ. ಹಂಗೆ ಅದು. ಅವನು ಮತ್ತೆ ದೇವ್ರ ಕಡೆಗೆ ಹೋಗಲಿಲ್ಲ, ತಪಸ್ಸಿಲ್ಲ. ಅದಕ್ಕೆ ಈ ಕತೆ ಹೇಳೋದು. ಈ ಬಡವ ಹೋದ, ದೇವ್ರ ತಪಸ್ಸು ಮಾಡಿದ, ಉದ್ಧಾರ ಆದ. ಇವನು ಶ್ರೀಮಂತ, ದುಡ್ಡು ಎಣಿಸ್ಕೊಂಡೇ ಕೂತಿದ್ದ, ಅಷ್ಟೇ. ಅವನ ಹಣೆ ಬರ ಅಷ್ಟೇ, ಅಷ್ಟೇ ಕತೆ ಅದು, ಸ್ವಾರಸ್ಯ. ಹಾಗಾಗಿ ಅಕ್ರೂರ ಕೇಳ್ತಾನೆ, ಸ್ವಾಮಿ ಮೂಕ, ಕುಂಟ, ಕುರುಡ, ಕಿವುಡ, ಮೂಗ ಇದು ಯಾವುದೂ ಆಗಬಾರ್ದು ಅಂತ ಎಲ್ಲರೂ ಕೇಳ್ತಾರೆ. ನನ್ನನ್ನು ಅದೆಲ್ಲ ಮಾಡು ಅಂತಾನೆ ಅಕ್ರೂರ. ಏನು ವಿಚಿತ್ರ ನೋಡ್ರಿ. ಸ್ವಾಮಿ ನೀನಿಲ್ಲದೆ ಇರುವ ವಿಷಯಗಳು ಮಾತಾಡುವುದು ಬಂದಾಗ ನಾನು ಮೂಕನಾಗಬೇಕು, ನೀನಿಲ್ಲದೆ ಇರುವ ವಿಷಯ ಯಾರು ಮಾತಾಡ್ತಾ ಇದ್ದರೆ ನಾನು ಕಿವುಡನಾಗಬೇಕು, ನನ್ನವಳಲ್ಲದೆ ಇದ್ದ ಬೇರೆ ಸ್ತ್ರೀ ವಿಚಾರದಲ್ಲಿ ನಾನು ನಪುಂಸಕನಾಗಬೇಕು. ಹೀಗೆ ನೀನಲ್ಲದೆ ಇರುವ ಕ್ಷೇತ್ರಕ್ಕೆ ನಾವು ಹೋಗುವಾಗ ನಾನು ಕುಂಟನಾಗಬೇಕು. ಅನೇಕರು ಬದರಿಯಾತ್ರೆಗೆ ಹೋಗ್ತಾರೆ. ಹೆಂಡತಿ ಕೇಳ್ತಾಳೆ, ತಾಜ್ ಮಹಲ್ಗೆ ಕರ್ಕೊಂಡು ಹೋಗಲ್ವಾ? ಗಂಡ ಹೇಳ್ತಾನೆ, ನೀ ಇದ್ದಾಗ ತಾಜ್ ಮಹಲ್ಗೆ ಹೋಗಬಾರ್ದೆ. ತಾಜ್ ಮಹಲ್ಗೆ ಯಾವಾಗ ಹೋಗಬೇಕು? ಹೆಂಡತಿ ಹೋದ್ಮೇಲೆ ಹೋಗಬೇಕು. ಯಾಕೆಂದ್ರೆ ಶಾಜಹಾನ್ ಕಟ್ಟಿಸಿದ್ದು ಹೆಂಡತಿ ಹೋದ್ಮೇಲೆ. ಅದಕ್ಕೆ ಅನೇಕರು ಬದರಿಯಾತ್ರೆ ಹೋಗಿ ಬರುವಾಗ ತಾಜ್ ಮಹಲ್ ಆಗ್ರಾದಲ್ಲಿ ನೋಡ್ತಾರೆ. ಬದರಿ ನೋಡಿದ ಪುಣ್ಯ ಆ ದರಿದ್ರ ಸಮಾಧಿ ನೋಡಿ ಕಳ್ಕೊಂಡು ಬರ್ತಾರೆ. ಎಷ್ಟು ಮೂರ್ಖ ಜನ. ಅದಕ್ಕೆ ತೀರ್ಥಯಾತ್ರೆಗೆ ಹೋಗುವಾಗ ಸರಿಯಾದ ಮಾರ್ಗಸೂಚಿ ನಮ್ಮಲ್ಲಿರಬೇಕು. ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು, ಏನು ಮಾಡಬೇಕು, ಏನು ಮಾಡಬಾರದು ನಮಗೆ ಗೊತ್ತಿರಬೇಕು. ನೋಡಿರಿ, ನಾರ್ತ್ ಇಂಡಿಯನ್ಸು
ಪ್ರಯಾಗರಾಜಲ್ಲಿ ಒಂದೆರಡು ವಿಡಿಯೋಗಳು ನೋಡ್ರಿ, ಭಾಳ ಅದ್ಭುತವಾಗಿ. ನಮ್ಮ ಸೌತ್ ಇಂಡಿಯನ್ಸನ್ನು ನೋಡ್ರಿ, ನಾರ್ತ್ ಇಂಡಿಯನ್ಸು ಸೌತ್ ಇಂಡಿಯನ್ಸು. ನಾವು ಸೌತ್ ಇಂಡಿಯನ್ಸು ನದಿಲೇ ನಿಂತ್ಕೊಂಡು ಹಲ್ಲುಚ್ಕೋತೀವಿ, ಥೂ ಅಂತ ಅಲ್ಲೇ ಉಗುಳ್ತೀವಿ, ಅಲ್ಲೇ ಸೋಪ್ ಹಚ್ಕೊಳ್ತೀವಿ, ಅಂಡರ್ವೇರ್ ಅಲ್ಲೇ ಹಿಂಡುತ್ತೀವಿ, ಬಟ್ಟೆಗಳಲ್ಲೇ ಹಿಂಡುತ್ತೀವಿ. ಕೊನೆಗೆ ಅವ್ರು ಯಾವನೋ ಬ್ರಹ್ಮಾಂಡ ಅಂಡಾಂಡ ಗುರೂಜಿ ಬಟ್ಟೆ ಎಲ್ಲ ಅಲ್ಲೇ ಬಿಟ್ಟುಬಿಡ್ರಿ ಅಂತ ಹೇಳ್ಬಿಟ್ಟ, ಎಲ್ಲ ನದಿಲೇ ಬಿಸಾಕಿ ನದಿಯೆಲ್ಲ ಹಾಳು ಮಾಡಿ ಬರ್ತೀವಿ. ನಾರ್ತ್ ಇಂಡಿಯನ್ಸ್ ನೋಡ್ರಿ, ನೀವು ನೋಡ್ರಿ ಒಬ್ಬರಾದರೂ ನಮ್ಮ ದಕ್ಷಿಣ ದೇಶದ ನದಿಗಳನ್ನು, ಉತ್ತರ ದೇಶದ ನದಿಗಳನ್ನು ನೋಡ್ರಿ. ಇನ್ನೂ ನಮ್ಮವರು ಅಯ್ಯಪ್ಪನ ಮಾಲೆ ಹಾಕಿದವರೆಲ್ಲ ನಮ್ಮ ಮಂತ್ರಾಲಯಕ್ಕೆ ಬರ್ತಾರೆ, ಮಹಾರಾಯರು ನದಿ ದಂಡೆಯಲ್ಲೇ ಎಲ್ಲ ಮಾಡಿ ಹೋಗ್ತಾರೋ. ಅವರಿಗೆ ಆ ಪ್ರಾಮುಖ್ಯತೆಯೇ ಗೊತ್ತಿಲ್ಲ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ, ತೀರ್ಥಯಾತ್ರೆಗೆ ಹೋದಾಗ ನಾವು ವಿಧಿವಿಧಾನಗಳನ್ನು ಮಾಡಿಕೊಳ್ಬೇಕು. ಇದನ್ನು ಮಾಡಬಾರದು, ಇದನ್ನು ತಿನ್ನಬಾರದು, ಇದನ್ನು ನೋಡಬೇಕು, ಇದನ್ನು ನೋಡಬಾರದು, ಇದನ್ನು ಆಡಬೇಕು, ಇದನ್ನು ಆಡಬಾರದು ಅಂತ ಅಕ್ರೂರ ಕೇಳಿದ್ದಾನೆ. ಭಗವಂತ ಅಕ್ರೂರನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅಕ್ರೂರನಿಗೆ ಅನುಗ್ರಹವನ್ನು ಮಾಡಿ ಪರಮಾತ್ಮ ರಾತ್ರಿ ಕ್ಷೀರಾನ್ನ ಭೋಜನಂ ಅಂತ ಭಾಗವತ ಹೇಳುತ್ತೆ. ಕಂಸನನ್ನು ಕೊಲ್ಲುವ ಹಿಂದಿನ ದಿವಸ ಕೃಷ್ಣ ಹಾಲು ಅನ್ನವನ್ನು ಊಟ ಮಾಡಿದನು. ನಮಗಿದು ಗೊತ್ತೇ ಇಲ್ಲ, ಪುರಾಣಗಳು ಇದೆಲ್ಲ ಹೇಳ್ತಾರೆ. ರಾತ್ರವು ಕ್ಷೀರಾನ್ನ ಭೋಜನಂ ಅಂತ. ರಾತ್ರಿ ಮೊಸರು ಗಿಸರು ಊಟ ಮಾಡಬಾರ್ದು, ಹಾಲಿನ ಅನ್ನವನ್ನು ಊಟ ಮಾಡಿದರೆ ಆಯುಷ್ಯದ ಅಭಿವೃದ್ಧಿ ಅಂತೆ. ಕೃಷ್ಣ ಆಯುಷ್ಯದ ಅಭಿವೃದ್ಧಿಗಾಗಿ ತಿಂದ. ಮುಂದೆ ಹೋಗ್ತಾ ಇರುವಾಗ ಕುಬ್ಜೆ ಬಂದಿದ್ದಾಳೆ. ಅವಳು ಎಸ್ ಇದ್ದಂಗಿದ್ಲು, ಇಂಗ್ಲೀಷ್ ಎಸ್ ಇದ್ದಂಗೆ. ಅವಳು ಕೈಯಲ್ಲಿ ಗಂಧ ಹಿಡ್ಕೊಂಡಿದ್ಲು. ಕೃಷ್ಣ ಕೇಳಿದ, ಗಂಧ ಕೊಡ್ತೀಯಾ ಅಂತ. ಕೊಡಬಾರದೇ ಇದ್ದವರಿಗೆ ಕೊಟ್ಟು ಪಾಪ ಕಟ್ಕೊಂಡಿದ್ದೆ, ಇವತ್ತು ನೀ ಕೇಳಿದ್ದೆ ಸ್ವಾಮಿ, ನಿನಗೆ ಗಂಧವನ್ನು ಕೊಡ್ತೀನಿ ಅಂತ ಅನ್ನಲಿಲ್ಲ. ಕೃಷ್ಣನ ಮೈಗೆ ತಾನೇ ಪೂಸಿದಳು ಪರಮಾತ್ಮನಿಗೆ ಗಂಧವನ್ನು. ಕುಬ್ಜಾ ಗಂಧಾನುಲಿಪ್ತಾಂಗ. ಆ ಮಾಲೆ ಹಾಕ್ಕೊಂಡು ಪರಮಾತ್ಮ ಕುಬ್ಜೆಯ ಗಂಧವನ್ನು ಹಚ್ಚಿಕೊಂಡು ಕೂಡಲೇ ಕುಬ್ಜೆಗೆ ದೇವರ ಮೇಲೆ ಬಹಳ ಅಭಿಮಾನ ಬಂತು. ದೇವರ ಸಂಘ ಮಾಡಬೇಕು ಅಂತ ಒಬ್ಬ ಅಪ್ಸರಾಸ್ತ್ರೀಯವಳು ಬಂದು ಕೂಡಲೇ ಪರಮಾತ್ಮ ಅವಳಿಗೆ ಇಮ್ಮಿಡಿಯೇಟಾಗಿ ಅನುಗ್ರಹ ಮಾಡಿದ. ಅವಳ ಕಾಲ ಮೇಲೊಂದು ಕಾಲಿಟ್ಟು ಸೊಂಟಕ್ಕೊಂದು ಕೈ ಹಾಕಿ ಎಡಗೈಯಿಂದ ಅವಳ ಗಲ್ಲ ಎತ್ತಿಬಿಟ್ಟ. ಎಸ್ಸಿದ್ದೋಳು ಅಯ್ಯಾಗಿಬಿಟ್ಲು. ಪರಮಾದ್ಭುತವಾದ ರೂಪ. ಅಂದರೆ ದೇವರಿಗೆ ಗಂಧವನ್ನು ಕೊಟ್ಟರೆ ನಮ್ಮ ವಕ್ರತೆ ಎಲ್ಲ ಪರಿಹಾರವಾಗುತ್ತೆ. ನಮ್ಮ ವಕ್ರತೆ ಎಸ್ ಅಂದರೆ ಏನು? ಅದು ವಕ್ರತೆ, ಅದು ಪರಿಹಾರವಾಗಿ ರುಜುಗಳಾಗುತ್ತೀವಿ ನಾವು. ಕುಬ್ಜಾ ಗಂಧಾನುಲಿಪ್ತಾಂಗ ಮಾಲಿ ಪರಮಶೋಭನಃ. ಸುಧಾಮ ಅಂತ ದೇವಲೋಕದ ಮಾಲೆಯನ್ನು ಕಟ್ಟುವ ವ್ಯಕ್ತಿ, ಅವನು ದೇವರಿಗೆ ಮಾಲೆ ಹಾಕಿ ಭಾಳ ಸಂತೋಷ ಪಟ್ಟುಕೊಂಡ. ದೇವರಿಂದ ನನಗೆ ಕೊಡ್ತೀಯ ನೀನು ಮಾಲೆಯನ್ನು ಅಂತ ಕೇಳಿದ. ಪರಮಾತ್ಮನಿಗಂದ, ಸ್ವಾಮಿ ನಿನಗಲ್ಲದೆ ಮಾಲೆ ಯಾರಿಗೆ? ನಿನಗೇ ಹಾಕಬೇಕು, ನೀನೇ ಮಾಲೆಗೆ ಅಧಿಕಾರಿ ಅಂತ ಪರಮಾತ್ಮ ಆ ಮಾಲಾಕಾರ ಸುಧಾಮನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಬೆಳಗ್ಗೆ ಎದ್ದು ಕೂಡಲೇ ಪರಮಾತ್ಮ ಕಂಸನ ಸಭೆಗೆ ಹೊರಡುತ್ತಾನೆ. ಕಂಸನ ಸಭೆಗೆ ಹೊರಡ್ತಾ ಅಕ್ರೂರ ಬಂದಿದ್ದಾನೆ. ಸಭೆಗೆ ಹೊರಡುತ್ತಾನೆ, ಧನುರ್ಭಂಗವನ್ನು ಮಾಡ್ತಾನೆ. ರಾತ್ರಿಯೇ ಧನುರ್ಭಂಗವನ್ನು ಮಾಡಿಬಿಡ್ತಾನೆ, ಮುರಿದು ಬಿಡ್ತಾನೆ ಕೃಷ್ಣ. ಆನೆ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿಯುವಂತೆ ಆ ಧನುಸ್ಸನ್ನು ಭಂಗ ಮಾಡಿ ಪರಮಾತ್ಮ ನಮ್ಮ ಅಕ್ರೂರನ ಜೊತೆಗೆ ಕಂಸನ ಮನೆಗೆ ಬರ್ತಾನೆ. ದೇವರನ್ನು ಒಬ್ಬೊಬ್ಬರು ಒಂದೊಂದು ರೀತಿ ನೋಡ್ತಾರೆ. ದೇವರನ್ನು ನೋಡುವಾಗ ಕೆಲವರು ನಮ್ಮ ಪುರಿ ಜಗನ್ನಾಥ ನೋಡುವಾಗ ಏನ್ರಿ ಇಷ್ಟು ದೊಡ್ಡ ಕಣ್ಣೇ ಇದೆ ಅಂತ, ಅಲ್ಲಿ ಇನ್ನೇನು ಕಾಣಿಸಲ್ಲ ಅಲ್ವಾ? ಸುಭದ್ರೆ, ಬಲರಾಮ, ಕೃಷ್ಣ, ಜಗನ್ನಾಥ ನೋಡಿದರೆ ಬರೀ ಕಣ್ಣೇ ಕಾಣಿಸುತ್ತೆ. ಯಾಕ್ರಿ ದೇವರಿಷ್ಟು ಕಣ್ಣು ಬಿಟ್ಕೊಂಡಿದ್ದಾನೆ ಅಂದರೆ ನಿಮ್ಮ ನೋಡಿ ಆಶ್ಚರ್ಯ ಆಗ್ತಾ ಇದೆ ಅವನಿಗೆ. ಏನು ಧೈರ್ಯವಂತರಪ್ಪ ಇವರು. ಮರಣದ ಭಯ ಇಲ್ಲ, ರೋಗದ ಭಯ ಇಲ್ಲ, ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಾಗಿ ಭಗವಂತನ ಸ್ಮರಣೆ ಮಾಡದೆ ವ್ಯರ್ಥ ಕಾಲ ಕಳೀತಾ ಇದ್ದಾರಲ್ಲ, ನಾನು ಸೃಷ್ಟಿ ಮಾಡಿದೆ ಈ ಜನರು ಅಂತ. ಇನ್ನೊಂದು ಆಗತ್ತಂತೆ, ನಾನು ಏನು ಬಾಧೆ ಕೊಟ್ಟರು ಸಹಿಸಿಕೊಂಡು ನನ್ನ ಬಳಿಗೆ ಬಂದು ಜಗನ್ನಾಥ ಪುರುಷೋತ್ತಮ ಅಂತ ಕೂಗುತ್ತಾರಲ್ಲ ಅಂತ ಕಣ್ಣನ್ನು ಅಗಲ ಮಾಡಿಕೊಂಡು ನಮ್ಮನ್ನು ನೋಡಿ ಅನುಗ್ರಹದ ದೃಷ್ಟಿಯನ್ನು ಬೀರಲಿಕ್ಕೆ ಒಬ್ಬರು ನೋಡ್ತಿರ್ತಾರೆ. ಇನ್ನೊಬ್ಬರು ಅಂತಾರೆ, ఏమీ లేదు, ఉత్త కట్టెలే. మా తిరుపతి శ్రీనివాసుడైతే ఎంత ಒಡ್ಡಿ ಕಾಸುಲ ವಾಡು, ಏನು ಬಂಗಾರ ಹಾಕ್ಕೊಂಡು. ಕೆಲವು ದೇವರಿಷ್ಟ, ತಿರುಪತಿ ಶ್ರೀನಿವಾಸ ಬಂಗಾರ ಹಾಕ್ಕೊಂಡಿದ್ದಾನೆ, ಬಂಗಾರದಿಂದ ದೇವರನ್ನ ಅಳೆಯೋರು ಕೆಲವರು. ಇಲ್ಲಿ ಬಂಗಾರ ಇಲ್ಲ, ಏನೂ ಇಲ್ಲ, ಬರೀ ಒಂದು ಮರದ ಮೂರ್ತಿ ಇದು. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಹಾಗೆ ಕೃಷ್ಣ ರಂಗಪ್ರವೇಶ ಮಾಡಿದರೆ ಕಂಸನಿಗೆ ನನ್ನ ಮೃತ್ಯು ಬಂತು ಅಂತ, ಅಲ್ಲೇ ಕೂತಿದ್ದ ವಸುದೇವ ದೇವಕಿಯರಿಗೆ ನನ್ನ ಮಗ ಬಂದ ಅಂತ, ಅಲ್ಲೇ ಕೂತಿದ್ದ ಋಷಿಗಳಿಗೆ ಪರತತ್ವವೇ ಬಂತು ಅಂತ
ಎಲ್ಲರೂ ಸಂತೋಷ ಪಡುವಾಗ ಚಾಣೂರ ಮುಷ್ಟಿಕರನ್ನು ಶಲತೋಷಲರನ್ನು ಸಂಹಾರ ಮಾಡಿದ ನಮ್ಮ ಕೃಷ್ಣ ತಾನು ಮುಂದುವರೆದು ಅಲ್ಲೇ ಕುವಲಯಾಪೀಡ ಆನೆಯನ್ನು ಕೂಡ ಸಂಹಾರ ಮಾಡಿ ಕಂಸ ಮೇಲೆ ಕೂತಿದ್ದಂತೆ. ಪರಮಾತ್ಮ ಒಂದೇ ಜಿಗಿತಕ್ಕೆ ಮೇಲೆ ಹಾರಿ ಕಂಸ ಆಗಲೇ ಹೆದರಿಬಿಟ್ಟಿದ್ದ. ಕೆಲವು ರೋಗಗಳು ಹೆದರಿಸಿ ಕೊಂದುಬಿಟ್ಟಿರುತ್ತೆ, ಬಾಡಿ ಮಾತ್ರ ಉಳಿದಿರುತ್ತೆ. ಕಂಸ ಹೆದರಿ ನಡಗಿದ್ದ. ಪರಮಾತ್ಮ ಅವನ ಮೇಲೆ ಕೂತು ಅವನ ಕಂಸನ ಸಂಹಾರವನ್ನು ಮಾಡ್ತಾನೆ. ವಸುದೇವ ದೇವಕಿಯರಿಗೆ ನಮಸ್ಕಾರ ಮಾಡ್ತಾನೆ, ಬಂಧನವನ್ನು ಬಿಡಿಸ್ತಾನೆ. ಬಂಧನವನ್ನು ಬಿಡಿಸಿ ವಸುದೇವ ದೇವಕಿಯರಿಗಂತಾನೆ, 8-9 ವರ್ಷ ನಿಮ್ಮಿಂದ ದೂರ ಉಳಿದು ಬಿಟ್ಟೆ, ನಿಮಗೆ ನನ್ನ ಆಟ ಪಾಠ ನೋಟ ಯಾವುದೂ ಇಲ್ಲ. ವಸುದೇವ ಅಂದ, ಸ್ವಾಮಿ ತಿರ್ಗಾ ನಮ್ಮನ್ನು ಮೋಹಕ್ಕೆ ತಳ್ಳಬೇಡ, ಈಗಾಗಲೇ ನಿನ್ನನ್ನು ನನ್ನ ಮಗ ಅಂತ ಹೇಳಿ ಹೇಳಿ ನನಗೆ ಈ ದುಃಖ. ನೋಡ್ರಿ, ಯಾರನ್ನು ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕೋ ಹಾಗೇ ಮಾಡಬೇಕು. ವಸುದೇವನಿಗೆ ಪರಮಾತ್ಮ ಮಗನಾಗೋದಿಲ್ಲ, ಆದರೆ ವಸುದೇವ ನನ್ನ ಮಗ ಅಂತ ಹೇಳಿ ನನಗೆ ಈ ಬಂಧನ ಬಂದಿದೆ. ಸ್ವಾಮಿ ನೀ ನನ್ನ ಮಗನಲ್ಲ, ಜಗದೊಡೆಯ ಜಗತ್ಪಿತಾ ತ್ವಂ, ಜಗತ್ತಿನ ಪಿತ ಅಂದ ವಸುದೇವ. ಉಗ್ರಸೇನ ರಾಜನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತಾನೆ. ಇಷ್ಟೆಲ್ಲ ಆದಮೇಲೆ ಉಗ್ರಸೇನ ರಾಜ ಕೇಳ್ತಾನೆ, ಸ್ವಾಮಿ ನನಗೊಂದು ವರ ಬೇಕು ಕೊಡು ಅಂತ. ಏನು ಬೇಕು? ಬಹಳ ದೊಡ್ಡ ವರವನ್ನು ಕೇಳ್ತಾನೆ. ನನಗೆ ರಾಜ್ಯ ಯಾವುದು ಗೊತ್ತಾ? ನಿನ್ನ ಶಾಸ್ತ್ರವನ್ನು ಓದುವುದೇ ನನಗೆ ರಾಜ್ಯ. ನನ್ನ ರಾಣಿ ಯಾರು ಗೊತ್ತಾ? ತಿತಿಕ್ಷಾ ಅಂಗನ. ಸುಖ ದುಃಖಗಳನ್ನು ತನ್ನ ಮೇಲೆ ಪರಿಣಾಮ ಬೀರದೇ ಇರುವ ಹೆಂಡತಿಯೇ ನನಗೆ ರಾಣಿ. ಹಾಗೆ ಅಲ್ವಾ? ಸುಖ ದುಃಖಗಳು ನಮಗೆ ಯಾವತ್ತೂ ಕೂಡ ಪರಿಣಾಮ ಬೀರಬಾರದು. ಹೆಂಡತಿ ಆದವಳು, ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ಇವಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನೀವೇನು ಮಾಡಿದಿರಿ ಅನ್ನೋಳಾಗಬಾರದು. ಸುಖ ದುಃಖಗಳು ಅವಳ ಮೇಲೆ ಪರಿಣಾಮವೇ ಬೀರದೇ ಇರುವಂಥ ಹೆಂಡತಿ ನನಗಾಗಬೇಕು. ನಿಯಮಾಹ, ಈ ರಾಜ್ಯದಲ್ಲಿ ಶ್ರೇಷ್ಠವಾದ ಆಯುಧಗಳು ಯಾವುದು ಅಂದರೆ ಏಕಾದಶಿ ಉಪವಾಸ, ಚಾತುರ್ಮಾಸ್ಯಾದಿ ವ್ರತಗಳು, ಈ ಏನು ವಿಧಿ ನಿಷೇಧಗಳಿದೆ ಇದೇ ಸೈನ್ಯ. ಇದನ್ನು ನನಗೆ ಕೊಡು ಸ್ವಾಮಿ. ಆದರೂ ನನಗೆ ರಾಜ್ಯ ಬೇಡ. ಯಾಕೆಂದರೆ ರಾಜ್ಯ ತಗೊಂಡ್ರೆ ಮದ ಬಂದ್ಬಿಡುತ್ತೆ, ಅಹಂಕಾರ ಬರುತ್ತೆ. ಸಂಪತ್ತು ಬಂದರೆ ನಸ್ಯಾನ್ ಮದೋ ಯದಿ, ಆದರೆ ತಗೋತೀನಿ. ಯಾಕೆಂದರೆ ನಾರಾಯಣನ ಭಕ್ತರಿಗೆ ಸಂಪತ್ತಿಲ್ಲ ಅಂತ ಶಿವನ ಭಕ್ತರಿಗೆ ಸಂಪತ್ತಿದೆ, ಗಣಪತಿಯ ಭಕ್ತರಿಗೆ ಸಂಪತ್ತಿದೆ. ಆದರೆ ನಾರಾಯಣನ ಭಕ್ತರು ಏನನ್ನೂ ಕೇಳೋದಿಲ್ಲ ದೇವರ ಬಳಿಯಲ್ಲಿ. ಪ್ರಹ್ಲಾದ ನೋಡ್ರಿ, ಏನಾರ ಬೇಡು ಅಂದರೆ ಏನೂ ಬೇಡ ಸ್ವಾಮಿಯಿಂದ. ನಾರಾಯಣನ ಭಕ್ತರು ದೇವರು ಹಾಗೆ ಅಂತಾನೆ, ಅವರು ಅಕಿಂಚನರು, ನಾನು ನಿಷ್ಕಿಂಚನ ಜನಪ್ರಿಯ. ಅವ್ರು ಏನೂ ಬೇಡೋದಿಲ್ಲ. ಪರಮಾತ್ಮ ಹೇಳ್ತಾನಂತೆ, ಏನಾರು ಕೇಳ್ರಪ್ಪ ಸ್ವಾಮಿ, ಕೇಳಿದ್ದೆಲ್ಲ ದುಃಖ ಕೊಡುತ್ತೆ, ನಮಗೆ ಗೊತ್ತು, ನೀನೇ ನಮಗೆ ಬೇಕು, ನೀ ನಮಗೆ ಬೇಕು. ಅದಕ್ಕೆ ಜಗನ್ನಾಥದಾಸರಂತಾರೆ, ಪರಮ ಸತ್ಪುರುಷಾರ್ಥ ರೂಪನು, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಮನೆಯಲ್ಲಿ ಕೆಲಸದವಳು ಬರದೇ ಹೋದರೆ ಹೆಂಡತಿನೇ ಪಾತ್ರೆ ತೊಳ್ಕೋತಾಳೆ, ಭಾಳ ಚೆನ್ನಾಗಿ ಪಾತ್ರೆ ತೊಳ್ಕೋತಾಳೆ, ಏನೂ ಉಳಿದಿರೋದಿಲ್ಲ. ಪಾತ್ರೆಗಳು ತೊಳೆದ್ರೆ ಒಂದು 4-5 ಸೆಕಾಗೋಷ್ಟು ಬೇಳೆ, ಒಂದಿಷ್ಟು ಅನ್ನ, ತಿರ್ಗಾ ಎಲ್ಲ ಇರ್ತವೆ. ಆದರೆ ಆ ಕೆಲಸ ಮಾಡಿದವಳು ನಾವೇನು ಕೊಡ್ತೀವಿ? ಕೂಲಿ ಕೊಡ್ತೀವಿ. ಅದೇ ನಮ್ಮ ಹೆಂಡತಿ ತೊಳೆದ್ರೆ ಕೈ ನೋವಾಯಿತು, ಪಾಪಿ ಬರಲಿಲ್ಲ, ಅವಳು ಅಯೋಗ್ಯಳು, ಎಷ್ಟು ಕಷ್ಟ ಕೊಟ್ಲು ಅಂತ. ಅದಕ್ಕೆ ಹೆಂಡತಿಗೆ ಹೇಳ್ತಾನೆ, ನಿಂಗೊಂದು ಬಂಗಾರ ಸರ ಮಾಡಿಸ್ಕೊಡ್ತೀನಿ. ತನ್ನನ್ನೇ ಕೊಡ್ತಾನೆ ಗಂಡ. ದೇವರಂತಾನೆ, ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತಪನು. ಬರೀ ದೇಹದಂಡನೆ, ಉಪವಾಸ, ವ್ರತ, ನೇಮ, ತೀರ್ಥಯಾತ್ರೆ, ಬರೀ ದೇಹಕ್ಕೆ ಶ್ರಮ. ಮನಸ್ಸು ದೇವರಲ್ಲಿಲ್ಲ, ಮನಸ್ಸು ಇನ್ನೆಲ್ಲೋ, ದೇಹ ಮಾತ್ರ ಬೇರೊಂದು ಕಡೆಗೆ. ದೇವರಂತಾನೆ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನದಿ ಸಾಧನವ ಮಾಳ್ಪರಿಗಿತ್ತವನು ಸ್ವರ್ಗಾದಿ ಭೋಗಗಳ. ದೇಹದಂಡನೆ ಮಾಡಿದವರಿಗೆ ಮತ್ತೆ ದಬ್ಬುವ ಸ್ವರ್ಗಾದಿಗಳು. ಸ್ವರ್ಗದಲ್ಲಿ ಬ್ಯಾಂಕಲ್ಲಿ FD ಇದ್ದಂಗೆ. FD ಇಡ್ಲಿಕ್ಕೆ ಹೋದರೆ ಬ್ಯಾಂಕಿನವ್ರು, ಬನ್ನಿ ಸರ್ ನಾನೇ ಚಲನ್ ಫಿಲ್ ಮಾಡ್ತೀನಿ ಅಂತಾನೆ. ತೆಗಿಲಿಕ್ಕೆ ಹೋಗ್ರಿ, ಕೌಂಟ್ರಿಗೆ ಹೋಗ್ರಿ. FD ಓಪನ್ ಮಾಡ್ತೀನಿ ಅಂತಂದರೆ ಕೌಂಟ್ರಿಗೆ ಹೋಗ್ರಿ, ತೆಕ್ಕೊಳ್ರಿ. ಅದಕ್ಕೆ ಕೂಲಿ ಕೊಡ್ತಾನೆ. ಮನಸ್ಸನ್ನು ಕೊಟ್ಟವರಿಗೆ
ತನ್ನನ್ನೇ ಕೊಡ್ತಾನೆ. ದೇವರ ಬಳಿಯಲ್ಲಿ ಅರ್ಜುನ ಬಂದಿದ್ದ, ದುರ್ಯೋಧನ ಬಂದಿದ್ದ. ಕೃಷ್ಣ ಎದ್ದು ಕೂಡಲೇ ಅರ್ಜುನನನ್ನು ನೋಡಿದ. ಯಾವಾಗ ಬಂದಿ ಅರ್ಜುನ ಅಂದ. ಸ್ವಾಮಿ ತುಂಬ ಹೊತ್ತಾಯಿತು ಬಂದೆ. ಹೇ ಕೃಷ್ಣ, ನಾನು ಬಂದಿದ್ದೀನಿ ಇಂದ ದುರ್ಯೋಧನ. ನೋಡ್ರಿ ಇವನು ಡಬಡ್ಡಾಳಿಕೆ ಹೆಂಗಿದೆ. ನಾನು ಬಂದಿದ್ದೀನಿ. ಹೌದಾ, ನೀ ಬಂದಿದ್ದೀಯಾ, ಭಾಳ ಸಂತೋಷ. ನಾನು ಏನು ಬೇಕು ಅಂತ ನಿನ್ನ ಸಹಾಯ ಕೇಳ ಬಂದಿದ್ದೀವಿ ಯುದ್ಧಕ್ಕೆ. ಕೃಷ್ಣ ನೀನು ಸಹಾಯ ಮಾಡಬೇಕು. ಕೃಷ್ಣ ಅಂದ, ನಾನೊಬ್ಬ ಚಕ್ರ ಶಂಖ ಏನೂ ಹಿಡಿಯಲ್ಲ, ಖಾಲಿ ಯುದ್ಧಕ್ಕೆ ಬರ್ತೀನಿ. ಯುದ್ಧಕ್ಕೆ ಬರೋದು, ಊಟಕ್ಕೆ ಬರ್ತೀವಿ ಊಟ ಮಾಡಲ್ಲ ಅಂದರೆ, ಯುದ್ಧಕ್ಕೆ ಬರ್ತೀನಿ ಯುದ್ಧ ಮಾಡಲ್ಲ. ಇದು ನಾನು, ನನ್ನ ಬಳಿಯಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಇದೆ, ಅದು ಎರಡಿದೆ, ಯಾವ್ದು ತೊಗೋತೀರಿ? ದುರ್ಯೋಧನ ಅಂದ, ನಾನು ಮೊದಲೇ ತೊಗೊಂಡ್ಬಿಡ್ತೀನಿ ಇಂದ. ನೀನು ಮೊದಲು ತೋತೀಯಾ? ಆಯ್ತು ತಗೋ. ಸ್ವಾಮಿ ನನಗೆ ನಾರಾಯಣ ಸೈನ್ಯ ಬೇಕು, ಅಕ್ಷೋಹಿಣಿ ಸೈನ್ಯ ಅಂದ. ಮೊದಲು ಅಕ್ರೂರ ಅರ್ಜುನ ಕೇಳಿದ, ಸ್ವಾಮಿ ಎರಡರಲ್ಲಿ ನಾನು ಯಾವ್ದಾದ್ರು ತೊಗೋಬೋದಾ? ತಗೋ ಅಂದ. ಸ್ವಾಮಿ ನೀನೇ ಬೇಕು ನನಗೆ ಎಂದ. ಅರ್ಥೇ ನಾರಾಯಣೋ ದೈವ ಸರ್ವಮನ್ಯತ್ ತದರ್ಥಕಂ ಅಂತ. ನಮಗೆ ದೇವರೇ ಬೇಕೇ ಹೊರತು ದೇವರು ಕೊಡುವ ಪದಾರ್ಥಗಳು ನಮಗೆ ಬೇಡ. ಶ್ರೀಮಂತನೇ ಮನೆಗೆ ಬಂದರೆ, ಶ್ರೀಮಂತ ಬಚ್ಚಲ ಮನೆಗೆ ಹೋಗ್ತಾನೆ, ಮೊದಲು ಬಂದ ಕೂಡಲೇ ಕಾಲು ತೊಳ್ಕೊಳ್ಳಿಕ್ಕೆ ಹಿಂಗೆ ನೋಡ್ತಾನೆ. ಸೋಪ್ ಇಲ್ಲ, ಪೇಸ್ಟ್ ಇಲ್ಲ, ಸೋಪ್ ಪೌಡ್ರ್ ಇಲ್ಲ, ಪ್ಲೇಟ್ ಪೌಡ್ರ್ ಇಲ್ಲ, ಬಚ್ಚಲ ಮನೆ ಗೂಡಲ್ಲೇ ಖಾಲಿ ಇದೆ. ಪಾಪ ಬಡವ ಅಂತ ಗೊತ್ತಾಗತ್ತೆ. ತಿಂಡಿ ಕೂತ್ರೆ ಬೆಳ್ಳಿ ತಟ್ಟೆ ಇಲ್ಲ, ಏನೂ ಇಲ್ಲ. ಶ್ರೀಮಂತ ಮನೆಗೆ ಬಂದರೆ ಏನಾಗತ್ತೆ? ನಮ್ಮ ಮನೆ ಶ್ರೀಮಂತ ಆಗತ್ತೆ. ಶ್ರೀಮಂತ ಕೊಡುವುದು ತಂದರೆ ಸ್ವಲ್ಪವೇ ಆಗತ್ತೆ. ಅರ್ಜುನ ಅಂದ, ನೀನೇ ಬೇಕು ಸ್ವಾಮಿಯಿಂದ. ದುರ್ಯೋಧನ ಸೈನ್ಯ ತೊಗೊಂಡು ಹೋದ ಮೇಲೆ ಕೃಷ್ಣ ಕೇಳ್ತಾನೆ, ಏನು ದಡ್ಡೋ ನೀನು, ನಾನು ಯುದ್ಧ ಮಾಡದೇ ಇರುವ ನಾನು ಬಂದರೆ ಏನು ಪ್ರಯೋಜನ? ಅರ್ಜುನ ಅಂದ, ನೀ ಬಾ, ಯಾರು ಗೆಲ್ತಾರೆ ಅಂತ ನಾ ಹೇಳ್ತೀನಿ ಅಂತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧನ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಇದು ಅರ್ಜುನ ಹೇಳಿದ ಮಾತಿದು, ಅಣ್ಣನಿಗೆ ಹೇಳ್ತಾನೆ. ಅದನ್ನು ಕೃಷ್ಣ ಹೇಳ್ತಾನೆ. ಹಾಗೆ ನಮಗೆ ದೇವರೇ ಬೇಕೇ ಹೊರತು ದೇವರು ಕೊಡುವ ಪದಾರ್ಥ ಬೇಡ. ದೇವರೇ ಬೇಕು ಅನ್ನೋರು ಈ ಭಗವದ್ಭಕ್ತರು. ಆದ್ದರಿಂದ ಅಕ್ಕರು ನಮ್ಮ ಉಗ್ರಸೇನ ರಾಜ ಅಂದ, ನಮಗೇನೂ ಬೇಡ ಸ್ವಾಮಿ, ನೀನೇ ಬೇಕು, ಸಕಲವೂ ನೀನೇ, ನಮಗೆ ಯಾವುದೂ ಬೇಡ. ಅವ್ರು ಹೇಳ್ತಾರೆ, ದೇವರಂತಾನೆ, ನೀವು ಮಾಡಿದ ಸೇವೆಗೆ ಸ್ವರ್ಗದ ನಮ್ಮ ಮೋಕ್ಷದಲ್ಲಿ ನಾನಾ ಬಗೆ ಇದೆ. ಸಾಲೋಕ್ಯ, ಸಾಮೀಪ್ಯ, ಸಾರ್ಷ್ಣ್ಯ ಅಂತ ಮೋಕ್ಷ ಇದೆ. ನಿಮಗೆ ಸಾಯುಜ್ಯ ಮೋಕ್ಷವನ್ನೇ ಕೊಡ್ತೀನಿ. ಸಾಯುಜ್ಯ ಮೋಕ್ಷ ಅಂದರೆ ಟಾಪ್. ಅಲ್ಲಿ ನಾವು ಓಡಾಡೋ ಹಾಗಿಲ್ಲ. ದೇವರ ಒಳಗೆ ನಾವು ಕೂತ್ಕೊಂಡು ದೇವರೇ ನಮ್ಮನ್ನು ಓಡಾಡಿಸ್ತಾನೆ. ನೀವು ಓಡಾಡಬೇಡ, ಶ್ರಮ ಆಗತ್ತೆ. ಎಷ್ಟು ತೀರ್ಥಯಾತ್ರೆ ಮಾಡಿದ್ದಿ, ಎಷ್ಟು ಉಪವಾಸ ಮಾಡಿದ್ದಿ, ಎಷ್ಟು ವ್ರತನೇಮಗಳು ಮಾಡಿದ್ದಿ ಅಂತ ದೇವರು ತನ್ನೊಳಗೆ. ನಾವು ಬೇರೆ, ಮತ್ತಲ್ಲಿ ದೇವರೊಳಗಿದ್ದೀವಿ ಅಂದರೆ ನಾವು ದುರೇನ್ ಹೋಟ್ಲಲ್ಲಿದ್ದೀವಿ ಅಂದರೆ ನಾವೇ ಹೋಟ್ಲಲ್ಲ, ಹೋಟ್ಲು ಬೇರೆ, ನಾವು ಬೇರೆ. ದೇವರ ದೇಹದ ಒಳಗೆ ನಾವು ಕೂತ್ಸುಖಪಡ್ತೀವಿ. ಉಗ್ರಸೇನ ರಾಜ ಅಂದ, ಸ್ವಾಮಿ ರಾಜ್ಯ ಕೊಡು, ಆದರೆ ಈ ರಾಜ್ಯವನ್ನು ಆಳುವಾಗ ನನಗೆ ಮದ ಬರಬಾರದು ಅಂದ. ಸಂತೋಷ ಅಂದ. ಆಮೇಲೆ ವಸುದೇವ ಕೇಳಿದ, ಕೃಷ್ಣ ನಿನಗೆ ನಾಮಕರಣ ಮಾಡಲಿಲ್ಲ, ಚೌಲ ಮಾಡಲಿಲ್ಲ, ಅಕ್ಷರಾಭ್ಯಾಸ ಮಾಡಿಸ್ಲಿಲ್ಲ, ಎಲ್ಲ ನಂದಗೋಪ ಮಾಡಿಸಿದ, ಮುಂಜೇನಾರಾಗಿದೆಯಾ ಅಂದ. ಇಲ್ಲ ಸ್ವಾಮಿ ಆಗಿಲ್ಲ. ಆಗ ಕೃಷ್ಣನಿಗೆ ವಸುದೇವ ದೇವಕಿಯರು ಕೂತು ಉಪನಯನವನ್ನು ಮಾಡಿಸ್ತಾರೆ. ಉಪನಯನ ಆಗತ್ತೆ ಪರಮಾತ್ಮನಿಗೆ. ಉಪನಯನ ಆದ ಮೇಲೆ ಕೃಷ್ಣ ಹೇಳ್ತಾನೆ ವಸುದೇವ ದೇವಕಿಯರಿಗೆ, ನಂದಗೋಪ ಯಶೋದೆಯರು ಬಂದಿದ್ದಾರೆ, ಅವರಿಗೆಲ್ಲ ಬಹುಮಾನಗಳನ್ನು ಕೊಡ್ರಿ ಅಂತ. ಕೊಟ್ಟ ಮೇಲೆ ಕೃಷ್ಣ ಹೇಳ್ತಾನೆ, ತುಂಬ ಆಪತ್ತಿನಲ್ಲಿ ನಾನು ಮಗ ಅಲ್ಲ ಅಂತ ಗೊತ್ತಿದ್ದರೂ ನನ್ನನ್ನು ರಕ್ಷಣೆ ಮಾಡಿದರೆ ನೀವು, ಭಾಳ ಸಂತೋಷ. ನಾನು ಕೇಳುವುದೇ ಇದನ್ನು, ನಿಮಗೆ ನಾನು ಏನೂ ಅಲ್ಲ, ಹೆಂಡತಿಯಲ್ಲ, ಗಂಡ ಅಲ್ಲ, ಬಂಧುವಲ್ಲ, ಮಿತ್ರನಲ್ಲ, ನಾನು ನಿಮ್ಮಿಂದ ಬೇರೆ. ಆದರೂ ನನ್ನಲ್ಲಿ ಮನಸ್ಸನ್ನಿಟ್ಟು ನನ್ನ ಸೇವೆಯನ್ನು ಮಾಡುವುದೇ ನನಗೆ ಬಹಳ ಸಂತೋಷ. ನೀವು ಮಾಡಿದ್ದೀರಿ, ಹೋಗಿ ಬನ್ನಿರಿ ಇಂದ. ಯಶೋದೆ ದಪ್ಪಂತ ಕೂತ್ಬಿಟ್ಲು. ಕೃಷ್ಣ ನಾವು ಹೋಗಬೇಕಾ? ನೀ ಬರಲ್ವಾ? ಇಲ್ಲ, ನಿಮಗೆ 8 ವರ್ಷ ಅಷ್ಟೇ ಅಪಾಯಿಂಟ್ಮೆಂಟು, ಇನ್ನು ಮಿಕ್ಕಿದ್ದೆಲ್ಲ ವಸುದೇವ ದೇವಕಿಯರ ಬಳಿಯಲ್ಲಿ ನಾನಿರಬೇಕು. ಹೋಗಬೇಕಾ ಅಂದ ಕೂಡಲೇ ಯಶೋದೆ ಅಂತಾಳೆ, ಕೃಷ್ಣ ನೀನು ಬಾಯಲ್ಲಿ ವಿಶ್ವರೂಪ ತೋರಿಸಿದ್ದು, ನಿನ್ನನ್ನು ಹಗ್ಗ ಹಾಕಿ ಕಟ್ಟಿದ್ದು, ನೀನು ಪೂತನಿಯನ್ನು ಕೊಂದದ್ದು, ಶಕಡಾಸುರನನ್ನು ಕೊಂದದ್ದು, ತೃಣಾವರ್ತನನ್ನು ಕೊಂದದ್ದು, ಒಂದೋ ಎರಡ, ಆ ಬೆಟ್ಟ ಎತ್ತಿ ನಿಂತಿದ್ದೆಲ್ಲ ಆ ರೂಪ, ಇದೇನೂ ಇಲ್ಲದೆ ಖಾಲಿ ಖಾಲಿ ಹೋಗಬೇಕಾ ನಾನು? ಹೌದಮ್ಮ, ಏನು ಮಾಡಲಿಕ್ಕಾಗಲ್ಲ, ನಾವು ಹೋಗಲ್ಲ ಅಂತ ಕೂತದು ಯಶೋದೆ. ಪರಮಾತ್ಮ ಬಂದು, ಇದು ವಿಧಿ ಪದ್ಧತಿ, ನೀವಿಬ್ಬರೂ ತಪಸ್ಸು ಮಾಡಿ ಕೃಷ್ಣನ ಬಾಲಲೀಲೆ ನೋಡಬೇಕು ಅಂತಂದಿದ್ದೀರಿ, ಅನುಗ್ರಹ ಮಾಡಿದ್ದೀನಿ,
ವಸುದೇವ ದೇವಕಿಯರಿಗೆ ನಾನು ಮಗ, ನಿಮಗಲ್ಲ ಅಂತ ಗೊತ್ತಿದ್ದರೂ ನಾನು ನಿಮ್ಮ ಚಿಕ್ಕಪ್ಪನ ಬಳಿಯಲ್ಲೇ ಬೆಳೆದಿದ್ದೀನಿ. ನಾನು ನಿನ್ನನ್ನು ಎಂದೂ ಚಿಕ್ಕಪ್ಪ ಅಂತ ಕರೆದೇ ಇಲ್ಲ, ಅಪ್ಪ ಅಂತಲೇ ಕರೆದಿದ್ದೀನಿ. ಹೋಗಿ ಬನ್ನಿರಿಂದ. ಹೆಣ್ಣು ಮಗಳನ್ನು ತವರು ಮನೆಗೆ ಕಳಿಸುವಾಗ ತಂದೆ ತಾಯಿ ತಿರುಗಿ ನೋಡ್ತಾರೆ. ಮಗಳನ್ನು ಬಿಟ್ಟು ಹೋಗುವಾಗ ಮಗಳು ಅಪ್ಪ ಅಮ್ಮ ಹೋಗುವುದನ್ನೇ ನೋಡ್ತಾ ಇರ್ತಾಳೆ. ಇಬ್ಬರಿಗೂ ಸಂಕಟ, ಆದರೆ ಅನಿವಾರ್ಯ. ಯಶೋದೆ ಅಳ್ತಾ ಇದ್ದಾಳೆ, ಅದನ್ನು ನೋಡಿ ನಂದಗೋಪನೂ ಅಳ್ತಾನೆ. ಇನ್ನು ಕೃಷ್ಣನ ಆಟ ಪಾಠಗಳು, ಅವನ ರಾಜಕೀಯ ಮುತ್ಸದ್ದಿತನ, ಕಾಪಾಡಿದ ರೀತಿ ಇದ್ಯಾವುದೂ ಇಲ್ಲವಲ್ಲ ನೋಡಲಿಕ್ಕೆ ಅಂತ ನಂದಗೋಪ ಯಶೋದೆಯರು ತಾವು ಕೊನೆಗೆ ಹೋಗಿದ್ದಾರೆ. ಕೊನೆಗೆ ಎಲ್ಲೋ ಸಿಗುತ್ತಾನೆ ಕೃಷ್ಣ ಅವರಿಗೆ. ಕೊನೆಯ ತನಕ ಪುರಾಣದಲ್ಲಿ ಸಿಗೋದೇ ಇಲ್ಲ ಪರಮಾತ್ಮ ಅವರಿಗೆ. ಹಾಗಾಗಿ ಸ್ವಲ್ಪ ದಿವಸ ಆದಮೇಲೆ ಕೃಷ್ಣ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ನೋಡ್ರಿ, ದೇವರಿಗೆ ಬೇಕಾ ವಿದ್ಯಾಭ್ಯಾಸ, ಉಪನಯನ ಇವೆಲ್ಲ ದೇವರಿಗೆ ಬೇಕಾಗಿಲ್ಲ. ಆದರೂ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಸಾಂದೀಪಿನ್ಯಾಚಾರ್ಯ ಇವತ್ತಿನ ಉಜ್ಜಯಿನಿ, ಇದು 7 ಕ್ಷೇತ್ರಗಳು ನಮ್ಮಲ್ಲಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ. ಈ 7 ಕ್ಷೇತ್ರಗಳಲ್ಲಿ ತಂದೆ ತಾಯಿ ಮೃತರಾದ ಮೇಲೆ ಮಕ್ಕಳು ಶ್ರಾದ್ದವನ್ನು ಮಾಡಲೇಬೇಕು. ಒಂದು ಅಯೋಧ್ಯ, ಎರಡನೇದು ಮಥುರಾ, ಮಾಯಾ ಅಂದರೆ ಹರಿದ್ವಾರ, ಕಾಶಿ, ಕಂಚಿ ನಮ್ಮ ದಕ್ಷಿಣ ದೇಶದಲ್ಲಿರ್ತಕ್ಕಂಥ ಕಂಚಿ, ಅವಂತಿಕಾ ಪುರಿ, ಅವಂತಿಕಾ ಉಜ್ಜಯಿನಿ, ಕಾಲಭೈರವೇಶ್ವರನ ದೇವಸ್ಥಾನ ಉಜ್ಜಯಿನಿ. ಅದಾದ ಮೇಲೆ ಪುರಿ, ದ್ವಾರಾವತಿ ಚೈವ. ಪುರಿ ಇಲ್ಲ. ಹೆಂಗೆ ಲೆಕ್ಕ ಹಾಕ್ರಿ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತಾ. ಸಪ್ತೈತ ಪುರಿ ಅಂದರೆ ಪುರಿ ದ್ವಾರಾವತಿಗೆ ಅನ್ವಯ ಮಾಡ್ಕೋಬೇಕು ಅದನ್ನು. ಪಟ್ಟಣದ ದ್ವಾರಕಾ ಪಟ್ಟಣ ಅನ್ನಲ್ವಾ? ದ್ವಾರಕಾ ಪಟ್ಟಣ 7ನೇ ಸ್ಥಾನ. ಪುರಿಯಲ್ಲಿ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಪಿತೃ ಇಲ್ಲಿ ಜಗನ್ನಾಥ ಇದ್ದಾನೆ, ಮಾಡಿದ್ರೆ ತಪ್ಪೇನಿಲ್ಲ. ಈ 7 ಕ್ಷೇತ್ರಗಳಲ್ಲಿ ಮಾಡಲೇಬೇಕು. ಕೃಷ್ಣ ಸಾಂದೀಪಿನ್ಯಾಚಾರ ಮನೆಯಲ್ಲಿ ಉಜ್ಜಯಿನಿಯಲ್ಲಿ ವೇದಾಭ್ಯಾಸವನ್ನು ಮಾಡ್ತಾನೆ. 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಕಲಿತಾನೆ. ಗುರುಪುತ್ರ ಕೇಳ್ತಾರೆ ಗುರುಗಳ ಹೆಂಡತಿ, ನಮ್ಮ ಮಗ ಪ್ರಭಾಸಕ್ಕೆ ಹೋದಾಗ ಕಳೆದು ಹೋಗಿದ್ದ, ತಂದು ಕೊಡ್ರಿ ಅಂತ. ವರುಣನನ್ನು ಕೇಳ್ತಾನೆ ಕೃಷ್ಣ ಹೋಗಿ, ನಿನ್ನ ಮನೆಯಲ್ಲಿದ್ದಾನ ಅಂತ. ಇಲ್ಲ. ಕೊನೆಗೆ ಯಮರಾಜನ ಪಟ್ಟಣಕ್ಕೆ ಹೋಗುವಾಗ ಪ್ರಭಾಸದಲ್ಲಿ ಒಬ್ಬ ಪಂಚಜನ ಅಂತ ಒಬ್ಬ ರಾಕ್ಷಸ ತಿಮಿಂಗಲ್ ರೂಪದಲ್ಲಿದ್ದ. ಅವನ ಮೈಗೊಂಡು ಶಂಖ ಅಂಟುಕೊಂಡಿತ್ತು. ಅವನನ್ನು ಕೊಂದು ಶಂಖವನ್ನು ತಗೊಂಡು ಕೃಷ್ಣ ಯಮಲೋಕಕ್ಕೆ ಹೋದ. ಯಮಲೋಕಕ್ಕೆ ಹೋಗಿ ಶಂಖ ಊದಿದನಂತೆ. ಪಾದರಾಜರು ತಮಾಷೆ ಮಾಡ್ತಾರೆ, ಯಾರ ಮನೆಯಲ್ಲಾದರೂ ಹೋದರೆ ಅವ್ರ ಮನೆಯಲ್ಲಿ ಶಂಖ ಊದ್ತಾ ಇದ್ದಾರೆ ಅಂತ. ಆದರೆ ಶಂಖ ಊದಿದರೆ ಲಕ್ಷ್ಮೀ ಬರ್ತಾಳೆ. ಇವೆಲ್ಲ ಮಂಗಳವಾದ್ಯಗಳು. ಶಂಖ, ಜಾಂಟೆ ಇವೆಲ್ಲ ಮಂಗಳವಾದ್ಯ. ಮನೆಯಲ್ಲಿ ಇವತ್ತು ಹೊಡಿಲಿಕ್ಕೆ ಹೆದರಿಕೆ. ಜಾಂಟಿ ಕೆಲವರು ಹೊಡಿತಿರ್ತಾರೆ, ಡಿಂಗ್ 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 ಡಿಂಗ್. ಸ್ಕೂಲ್ ಬೆಲ್ಲಾರು ಜೋರಾಗಿ ಹೊಡಿತಾರೆ. ಯಾಕೆಂದರೆ ಪಕ್ಕದ ಮನೆಯವ್ರು ಏನು ಅನ್ಕೋತಾರೋ ಆಚಾರ್ಯ. ಡಿ ಜೆ ಹಾಕ್ಕೊಂಡು ಬೇಕಾದ್ರೆ ಕೇಳ್ತಿರ್ತಾರೆ. ಭಾರಿ ಜೋರಾಗಿ ಡಿ ಜೆ ಹಾಕ್ಕೊಂಡು ದಬ್ಬ 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 ಸೌಂಡು. ಆದರೆ ಮನೆಯಲ್ಲಿ ಘಂಟೆಯ ಶಬ್ದ, ಜಾಂಗಟೆಯ ಶಬ್ದ. ಆಮೇಲೆ ದೇವ್ರ ಪೂಜೆ ಮಾಡುವಾಗ ಕೆಲವರು ಗಂಟೆ ಇಟ್ಕೊಂಡಿರ್ತಾರೆ ರೀ, ಸಣ್ಣ ಗಂಟೆ, ಗುಣು 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 ಗುಣು. ಅಲ್ಲಿ ಮನೆಯಲ್ಲಿದ್ದವರಿಗೆ ಕೇಳಿಸಲ್ಲ. ಅದಕ್ಕೆ ಇವೆಲ್ಲ ಮಂಗಳ ಶಬ್ದಗಳು ಮನೆಯಲ್ಲಿ ಕೇಳಬೇಕು. ದೇವರು ಶಂಖವನ್ನು ಊದಿದನಂತೆ. ನೀನು ಯಾರ ಮನೆಗೆ ಹೋಗ್ತೀಯೋ ಅವರ ಮನೆಯಲ್ಲಿ ಶಂಖ ಊದ್ತಾರೆ. ಈಗ ನನ್ನ ಮಾತು ಕೇಳದೇ ಇದ್ದರೆ ನಾನು ನಿನ್ನ ಮನೇಲಿ ಶಂಖ ಊದ್ತೀನಿ ಇಂದ ಯಮರಾಜ. ಇದೇನರ್ಥ ಅಂದರೆ ದೇವರ ಭಯದಿಂದ ಎಲ್ಲರೂ ಹೆದರುತ್ತಾರೆ. ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾದಿಂದ್ರಶ್ಚ ಅಗ್ನಿಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ. ದೇವರ ಭಯದಿಂದ ಗಾಳಿ ಬೀಸತ್ತೆ, ದೇವರ ಭಯದಿಂದ ಬೆಂಕಿ ಸುಡುತ್ತೆ, ದೇವರ ಭಯದಿಂದ ಸೂರ್ಯ ಚಂದ್ರರು ಬೆಳಗುತ್ತಾರೆ. ದೇವರ ಭಯದಿಂದಲೇ ಯಮರಾಜನು ಸಕಲ ಕೆಲಸಗಳನ್ನು ಮಾಡ್ತಾನೆ. ಯಮರಾಜ ಬಂದ, ಕೊಡಲ್ಲ ಅಂದ, ಯುದ್ಧ ಮಾಡಿದ, ಸೋಲಿಸಿದ ಯಮರಾಜನನ್ನು. ಗುರುಪುತ್ರನನ್ನು ತಂದು ಗುರುಗಳಿಗೆ ಇದು ಕೊಡಬೇಕಂತ ವಿದ್ಯಾ ಹೇಳಿಕೊಟ್ಟ ಗುರುಗಳಿಗೆ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವತ್ಸೇತ್ಸಿ ಇಂಥ ಆಚಾರ್ಯರಿಗೆ ಗುರುದಕ್ಷಿಣೆ ಕೊಡಬೇಕು. ಕೃಷ್ಣ ಕೊಟ್ಟಿದ್ದಾನೆ, ಮನೆಗೆ ಬಂದಿದ್ದಾನೆ. ಹಾಗೆ ಕೃಷ್ಣನ ಬಲರಾಮನ ಜೊತೆಗಿದ್ದವನೇ ನಮ್ಮ ಕುಚೇಲ. ಕುಚೇಲ ಬ್ರಾಹ್ಮಣ ಕೃಷ್ಣನ ಜೊತೆಗಿದ್ದವನು. ಹರಿವಂಶದಲ್ಲಿ ಕುಚೇಲನ ಕಥೆ ಬರಲ್ಲ, ಅದು ಭಾಗವತದಲ್ಲಿ ಮಾತ್ರ ಬರುವ ಕಥೆ. ಕೃಷ್ಣ ಹೀಗೆ ಬಂದ ಮೇಲೆ ಕಂಸನ ಮಡದಿಯರು ಅಸ್ಥಿಪ್ರಾಸ್ತಿಯರು ಅಂತ, ಜರಾಸಂಧನ ಮಕ್ಕಳು. ಯಾವಾಗ ಕಂಸ ಸತ್ತ ಕೃಷ್ಣನ ಕೈಯಿಂದ,
ಅಸ್ಥಿಪ್ರಾಸ್ತಿಯರು ಅಪ್ಪನಿಗೆ ಸಮಾಚಾರ ಕೊಟ್ಟರು. ಜರಾಸಂಧ ಒಮ್ಮೊಮ್ಮೆ ಬರುವಾಗ 18 ಅಕ್ಷೋಹಿಣಿ 23 ಸಾರಿ ಅಟ್ಯಾಕ್ ಮಾಡಿದ್ದಾನೆ ಕೃಷ್ಣನ ಮೇಲೆ. ಒಮ್ಮೆಯೂ ಕೃಷ್ಣ ಸೋಲಿಲ್ಲ. ಪ್ರತಿ ಬಾರಿಯೂ ಜರಾಸಂಧನನ್ನು ಸೋಲಿಸಿ ಒಮ್ಮೆ ಅಂತೂ ಬಲರಾಮ ಹೊಡೆದು ಬಿಡ್ತೀನಿ ಅಂತ ಅವನ ನೇಗಲನ್ನು ತೆಗೆದಿದ್ದ. ಅಶರೀರವಾಣಿ ಆಯಿತು, ಬಲರಾಮ ಇದು ನಿನ್ನ ಜಾಗ ಅಲ್ಲ, ನಿನ್ನಿಂದ ಕೊಲ್ಲಬೇಕಾಗಿಲ್ಲ, ಇವನನ್ನು ಕೊಲ್ಲೋರು ಬೇರೆ ಇದ್ದಾರೆ ಎಂದು ಕೂಡಲೇ ಜರಾಸಂಧನಿಗೆ ಅವಮರ್ಯಾದೆ ಆಗೋಯ್ತು, ಬಿಟ್ಟು ಹೋಗಿದ್ದಾನೆ. ಇಂಥ ಜರಾಸಂಧನ ವಧೆಯನ್ನು ಮಾಡಿಸಲಿಕ್ಕೆ ಪಾಂಡವರ ಕಡೆಗೆ ಹೋಗಿ ಪರಮಾತ್ಮ ರಾಜಸೂಯಾಗದ ನಿಮಿತ್ತವನ್ನು ಮಾಡಿ ಜರಾಸಂಧನ ವಧೆಯನ್ನು ಮಾಡಿಸ್ತಾನೆ. ಇಂಥ ಪರಮಾತ್ಮ ಬಹುಲೀಲೆಗಳನ್ನು ಮಾಡ್ತಾನೆ. ಪರಮಾತ್ಮನ ಮದುವೆ ಹೇಗಾಯಿತು? ರುಕ್ಮಿಣಿ, ಸತ್ಯಭಾಮ, ಮಿತ್ರವಿಂದ, ಲಕ್ಷಣ, ಜಾಂಬವಂತಿ, ನೀಲ, ಭದ್ರ, ನರಕಾಸುರನ ಮನೆಯಲ್ಲಿ ಇದ್ದ 16,100 ಜನ, ಇದೆಲ್ಲವನ್ನು ನಾಳೆ ನೀವೆಲ್ಲ ಬೆಳಗ್ಗೆ ಕೃಷ್ಣನ ಮದುವೆಗೆ 7:15 ಬರಬೇಕು. ಬೀಗರು ಬೇಗ ಬರ್ತಾ ಇದ್ದಾರೆ. ಆದ್ದರಿಂದ ಬೆಳಗ್ಗೆ 7:15 ನೀವೆಲ್ಲರೂ ಕೃಷ್ಣನ ಮದುವೆಗೆ ಬೇಗ ಸಿದ್ಧರಾಗಬೇಕು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾಂಸುತ ಸ್ವಭಾವಂ ಕರೋಮಿತ್ಯಸ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಯದಕ್ಷರಪದಭ್ರಷ್ಟಮಾತ್ರಾಂಚ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತು.